ನೀವು ಎಷ್ಟು ದಿವಸದಿಂದ ಇಲ್ಲಿ ಆಯಿಲ್ ಮತ್ತೆ ಫುಡ್ ಐಟಮ್ ಎಲ್ಲ ಪರ್ಚೇಸ್ ಮಾಡ್ತೀರಾ? Almost an year, sir. ಎಷ್ಟು ವರ್ಷ ಮೇಡಮ್? 1 year. 1 ಇಯರ್ ಇಂದ Yeah. ಏನೇನ್ ಪರ್ಚೇಸ್ ಮಾಡಿದಿರಾ ಮೇಡಮ್ ಇಲ್ಲಿ? I buy oils here, millets, and all the flours. They are very good, sir. ಏನ್ ರಿಸಲ್ಟ್ ಅನ್ಸಿದೆ ಮೇಡಮ್? ಬೇರೆ ಕಡೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ತಗೋತಾರೆ, ಆದ್ರೆ ನೀವು ಇದೇ ಜಾಗದಲ್ಲಿ ಯಾಕೆ ಬರ್ತೀರಾ? Sir, oils nalli you will know the aroma, sir. The purity is very good. You get the flavor. ಹೌದು. And while you're cooking also, you don't see that high smoke. ನೀವು ಕುಕಿಂಗ್ ಮಾಡುವಾಗ ಆ ಸ್ಮೆಲ್ Yeah. Groundnut oil, especially, I see the smell is very good, and the smoking point is very good. Aವಾಗ So it is ಗೊತ್ತಾಗುತ್ತೆ very ಇದು good for deep fry. ಅದು ಅವಾಗ ಗೊತ್ತಾಗುತ್ತೆ ನಿಮ್ ನ್ಯಾಚುರಲ್ ಆಗಿದೆ ಅಂತ. Yes, sir. ನೀವೇನ್ ವರ್ಕ್ ಮಾಡ್ತಾ ಇದೀರಾ ಮೇಡಮ್? I'm a nutritionist. ನ್ಯೂಟ್ರಿಷನ್ ಅಂದ್ರೆ ನಿಮ್ಗೆ ಹೆಲ್ತ್ ಕಾನ್ಸಿಯಸ್ ತುಂಬಾ ಇರುತ್ತೆ. Yes, sir. Yes. ಹೇಗ್ ಗೊತ್ತಾಯ್ತು ಮೇಡಮ್ ಈ ಒಂದು ಸ್ಟೋರು? Just walk in, sir. I tried 2-3 times. I saw very good results. ರಿಸಲ್ಟ್ ಎಲ್ಲ ಚೆನ್ನಾಗಿದೆ. Yes. Millets are also very good. Well, cooking nalli gottagatte, sir. You see the flavor. Ragi agli, you see the flavor, right? Taste gottagatte. Sir, I tried many places, sir. ನೀವು ತುಂಬಾ ಕಡೆ ಎಲ್ಲ ನೋಡಿದ್ದೀರಾ? Yes. ತಾವು ಏನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಕೌಂಟೆಂಟ್. ಓಕೆ ಸರ್, ನೀವು ಎಷ್ಟು ದಿವಸದಿಂದ ಇಲ್ಲಿ ಏನೇನ್ ತಗೋತಾ ಇದ್ದೀರಿ ಸರ್? ನಾನು ಇಲ್ಲಿ ಬೇಸಿಕಲಿ ಎಣ್ಣೆ, ಗ್ರೌಂಡ್ ನೆಟ್ ಆಯಿಲ್ ಮತ್ತೆ ಸನ್ಫ್ಲವರ್ ಆಯಿಲ್ ತಗೊಂತೀವಿ. ಆಮೇಲೆ ಮಂತ್ಸ್ ಆಯ್ತು ಇಲ್ಲಿ ತಗೊಂತ. ಸೊ ರೆಗ್ಯುಲರ್ ಆಗಿ ಇಲ್ಲೇ ಪರ್ಚೇಸ್ ಮಾಡ್ತಾ ಇದೀನಿ. 9 ತಿಂಗಳಿಂದ ಇಲ್ಲೇ ಬಂದು ತಗೋತೀರಾ? ಹೌದು, ಇಲ್ಲೇ ತಗೊಂತಾ ಇದೀವಿ ನಾವು. ಅಂದ್ರೆ ತುಂಬಾ ಆರೋಗ್ಯದ್ದು ಜಾಗೃತಿ ಜಾಸ್ತಿ ಇದೆ ಅನ್ಸುತ್ತೆ ನಿಮ್ಗೆ. ಈಗ ತುಂಬಾ ಕಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ, ನೀವು ಮೊದಲು ಬೇರೆ ಕಡೆ ಎಲ್ಲ ತಗೋತೀರಾ. ಅಲ್ಗೂ ಇಲ್ಗೂ ಡಿಫ್ರೆನ್ಸ್ ಏನಾದ್ರು ಗೊತ್ತಾಗಿದೆ ಸರ್? ಹೌದು, ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಇವರು ಡೈರೆಕ್ಟ್ ಆಗಿ ಉತ್ತರ ಕರ್ನಾಟಕ ಗದಗ ಇಂದ ತರಿಸ್ತಾರೆ ಅಂತ ಗೊತ್ತಾಯ್ತು. ಸೊ ದ ಕ್ವಾಲಿಟಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು ಯಾವ್ದು ಗ್ರೌಂಡ್ ನೆಟ್ ಕ್ವಾಲಿಟಿ ಇರ್ಬೋದು, ಮತ್ತೆ ಎಣ್ಣೆ ಕ್ವಾಲಿಟಿ ಇರ್ಬೋದು, ಅಕ್ಕಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಇಲ್ಲಿ ತಗೊಂಡಾಗ ಸ್ಟಾರ್ಟ್ ಮಾಡಾಗಿಂದ ನಾವು ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲೂ ತಗೊಂತಾ ಇಲ್ಲ. ಸೊ ಇಲ್ಲಿಂದನೇ ನಾವು ಪ್ರತಿ ಸಲಿನೂ 3 ಲೀಟರ್ 5 ಲೀಟರ್ ಇದೇ ತರ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಬಂತು. ಹೌದು, ಇಲ್ಲ ಅದಕ್ಕೋಸ್ಕರ ಇಲ್ಲೇ ತಗೊಂತಾ ಇದೀವಿ. ನಮಸ್ಕಾರ, ನಮ್ಮ ಟಾಕ್ ಸುದ್ದಿ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ. ಮನುಷ್ಯನಿಗೆ ಅತಿ ದೊಡ್ಡ ಆಸ್ತಿ ಯಾವುದು ಅಂದ್ರೆ ಹಣ ಆಸ್ತಿ ಅಲ್ಲ, ಆರೋಗ್ಯವೇ ದೊಡ್ಡ ಆಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಯಾರು ಕೂಡ ಒಳ್ಳೆ ಉತ್ತಮವಾದಂಥ ಆಹಾರ ತಿಂದನೆ ಎಲ್ಲ ಕಲಬೆರಕೆ ಆದಂಥ ರಾಸಾಯನಿಕದಿಂದ ಬೆಳೆದಂಥ ಆಹಾರ ಪದಾರ್ಥಗಳ ತಿಂದು ಎಲ್ಲರೂ 40-50 ಬರೋದೇ ಕಷ್ಟ ಆಗ್ತಾ ಇದೆ. ಆದರೆ ಎಲ್ಲ ಕಡೆ ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀವಿ ಅಂತಾರೆ. ಆದರೆ ನಿಜವಾಗ್ಲೂ ನಾನು ಹೇಳ್ತೀನಿ, ನಾನೇ ಕಣ್ಣಾರೆ ಹೋಗಿ ನೋಡಿರುವಂಥ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಅಕ್ಕಿ ದವಸ ಧಾನ್ಯಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಜಯನಗರ ಅಂತ ಒಂದು ದೊಡ್ಡ ಸಿಟಿಯಲ್ಲಿ ಒಬ್ರು ಇಂಜಿನಿಯರ್ ಆಗಿ ಈ ಥರದ ಒಂದು ಕೆಲಸವನ್ನ ಮಾಡ್ತಿರೋ ಒಂದು ಶಾಪು ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಪಕ್ಕ ಆರ್ಗ್ಯಾನಿಕ್ ನಿಮ್ಗೆ ಕರ್ಕೊ ಬಂದಿದ್ದೀನಿ. ಬನ್ನಿ, ಅಲ್ಲಿ ಏನೇನು ಸಿಗ್ತಾ ಇದೆ ತಗೋತಿರೋರ್ನು ಕೂಡ ಮಾತಾಡ್ಸೋಣ, ಏನೇನು ಸಿಗ್ತಿದೆ ನೋಡೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ಪ್ರಕಾಶವಾಗಿ ಮಾತಾಡ್ತಾ ಇದ್ದೀರಾ. ಶಾಪ್ ನೇಮ್ ಏನಂತ ಸರ್ ಇದು? ಸರ್ ನಮ್ದು ಸಂಜೀವಿನಿ ಆಯಿಲ್ಸ್ ಅಂಡ್ ಫುಡ್ಸ್ ಅಂತ ಹೇಳ್ಬಿಟ್ಟು. ಸಂಜೀವಿನಿ ಆಯಿಲ್ಸ್ ಅಂಡ್ ಫುಡ್ಸ್ ಅಂತ ಹೇಳಿ. ಇದು ಸ್ಟೋರ್ ಬರೋದು ಎಲ್ಲಿ ಸರ್? ಇದು ಸರ್ ಜಯನಗರ 9th ಬ್ಲಾಕ್ 40th ಕ್ರಾಸ್ ಬಸ್ ಸ್ಟಾಪ್ ಹತ್ರನೇ ತುಂಬಾ ಹತ್ರ, ಎಲ್ಲರಿಗೂ ವಾಕೇಬಲ್ ಇದೆ. ಹಳ್ಳಿ ತೋಟ ಪಕ್ಕನೇ ಇರಿದೆ. ಹಳ್ಳಿ ತೋಟ? ಹೌದು, ಹಳ್ಳಿ ತೋಟ ವೆಜಿಟೇಬಲ್ ಶಾಪ್ ಇದೆ, ಅದ್ರ ಪಕ್ಕನೇ ನಮ್ದು ಆಯಿಲ್ ಶಾಪ್ ಮತ್ತೆ ಫುಡ್ ಗ್ರೇನ್ಸ್ ಎಲ್ಲ ನಾವು ಸೇಲ್ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಏನೇನು ಐಟಮ್ ಸಿಗ್ತಾ ಇದೆ ಸರ್? ನಮ್ಗಲ್ಲಿ ಇವಾಗ ಫಸ್ಟ್ ನಾವೇನಂದ್ರೆ ಆಯಿಲ್ಸ್ ಎಲ್ಲ ಇದೆ. ನಮ್ದು ವುಡ್ ಫ್ರೆಶ್ ಆಯಿಲ್ಸ್. ನಾವು ನಾರ್ತ್ ಕರ್ನಾಟಕ ಗದಗ ಅವರು, ನಮ್ದೇ ನಮ್ದು ಯೂನಿಟ್ ಇದೆ ಅಲ್ಲೇ ನಾವು ಗದಗಿಂದನೇ ಮಾಡ್ಕೊಂಡು ಎಲ್ಲ ಇಲ್ಲಿ ಪಾರ್ಸಲ್ ತಗೊಂಡ್ ಬರ್ತಾ ಇದೀವಿ. ಸೊ ನಮ್ದು ಕಡೆಯಲ್ಲಿ 7 ಟೈಪ್ ಆಫ್ ಆಯಿಲ್, ಕುಕಿಂಗ್ ಆಯಿಲ್ಸ್ ಇದೆ. ಯಾವ ಸಿಗುತ್ತೆ ಸರ್? ಸರ್ ಗ್ರೌಂಡ್ ನಟ್ ಮೇನ್ ನಮ್ದು ಜಾಸ್ತಿ ಮೂವ್ಮೆಂಟ್ ಇರೋ ಆಯಿಲ್ ಅಂದ್ರೆ ಗ್ರೌಂಡ್ ನಟ್, ಮತ್ತೆ ಕುಸುಬೆ ಆಯಿಲ್ ಅಂತ ಬರುತ್ತೆ ನಮ್ಮ ನಾರ್ತ್ ಕರ್ನಾಟಕ. ಕರಡಿ ಆಯಿಲ್ ಸರ್, ಇದು ತುಂಬಾ ಹಾರ್ಟಿಗೆ ತುಂಬಾ ಒಳ್ಳೇದಿದು. ಏನಂದ್ರೆ ಇದು ಕುಸುಬೆ ಅಂತಂದ್ರೆ ಇದರಲ್ಲಿ ನಮ್ ಕಡೆ ಕರಡಿ ಆಯಿಲ್ ಅಂತಾನೆ ಹೇಳ್ತಾರೆ. ಕರಡಿ ಆಯಿಲ್, ಕುಸುಬೆ ಆಯಿಲ್ ಅಂತಾನೆ ಎಲ್ಲ ಕರೀತಾರೆ. ಸರ್ ಇದು ಕುಸುಬೆ ಅಂತಾನೆ ಒಂದು ಸೀಡ್ಸ್ ಬರುತ್ತೆ, ವೈಟ್ ಸೀಡ್ಸ್, ಅದರಿಂದಾನೇ ಇದು ಮಾಡೋದು. ಇದು ತುಂಬಾ ಹಾರ್ಟಿಗೆ ಒಳ್ಳೇದು ಸರ್. ಇದರಲ್ಲಿ 0 ಕೊಲೆಸ್ಟ್ರಾಲ್ ಇರುತ್ತೆ. ಇದು ಯಾವ್ದಾರ ಈ ಎಣ್ಣೆಯಿಂದ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಇದು ನಾವು ಕೂಡ ಅವಾಗ ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಆಯಿಲ್. ಹೌದು, ಅಡಿಗೆಗೆ ಬಳಸಬಹುದು. ಮತ್ತೆ ನೀವು ಸಲಾಡ್ ತರ ಯಾವ್ದಾದ್ರು ಮೇಲ್ಗಡೆ ಹಾಕೊಂಡು ಕೂಡ ತಿನ್ಬಹುದು. ಅಷ್ಟೊಂದು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಸರ್? ಅದು ಬಿಟ್ಟು ಎಳ್ಳೆಣ್ಣೆ ಇದೆ, ಕೋಕೋನಟ್ ಇದೆ, ಮತ್ತೆ ಮಸ್ಟರ್ಡ್ ಇದೆ, ಮತ್ತೆ ಕ್ಯಾಸ್ಟ್ರೋಲ್ ಆಯಿಲ್ ಇದೆ, ದೀಪಂ ಆಯಿಲ್ ಇದೆ, ಎಲ್ಲ ತರದ್ದು ಆಯಿಲ್ಸ್ ಇದೆ ಸರ್. ಆಲ್ಮಂಡ್ ಆಯಿಲ್ ಇದೆ. ಇದು ಫುಡ್ ಐಟಮ್ ಅಲ್ಲಿ, ಇದು ರೈಸ್ ಐಟಮ್ ಅಲ್ಲಿ ಏನಿದೆ ಸರ್? ರೈಸ್ ಐಟಮ್ಸ್ ಅಲ್ಲಿ ನಮ್ದು ಮೇನ್ಲಿ ಅಂತಂದ್ರೆ ನಮ್ದು ಕಂಪ್ಲೀಟ್ಲಿ ನಾವು ಇಲ್ಲಿ ಸರ್ವ್ ಮಾಡ್ತಾ ಇರೋದು ಏನಂದ್ರೆ ಒಂದು ದೇಶನ ಹೇಳ್ಬೇಕಂದ್ರೆ ಇದು ಆರ್ಗ್ಯಾನಿಕ್ ಶಾಪ್. ಅಂದ್ರೆ ಯಾವ ಸಿಗ್ತದೆ ಸರ್? ಸರ್ ಆರ್ಗ್ಯಾನಿಕ್ ಅಂತಂದ್ರೆ ನಮ್ದು ಇಲ್ಲಿ ರೈಸ್ ನಾವೇ ಓನ್ ಆಗಿ ಬೆಳೆದಿರುವಂತ ರೈಸ್ ಇದೆ. ಅಂದ್ರೆ ನಮ್ ಕಡೆ ಕೆಂಪಕ್ಕಿ ಇದೆ, ರಾಜಮುಡಿ ರೈಸ್ ಇದೆ, ಸೋನಾ ಮಸೂರಿ ಇದೆ,
ಜೀರಾ ರೈಸ್ ಅಂತ ಹೇಳ್ತೀವಿ, RNR ಅಂತ ಹೇಳ್ತೀವಿ, ಅದು ಇದೆ. ಜವೆ ಗೋಧಿ ಅಂತ ಹೇಳ್ತೀವಿ. ಜವೆ ಗೋಧಿ. ಹಾ ಸರ್, ಜವೆ ಗೋಧಿ, ಶಾಂಬಾ ಗೋಧಿ ಅಥವಾ MR ಗೋಧಿ ಅಂತಾನು ಕರೀತಾರೆ. ಅದು ಇದೆ. ಮತ್ತೆ ಆ ಕಡೆ ನಮ್ ಕಡೆ ಹೊರವಲದಲ್ಲಿ ಬೆಳೆದಿರುವಂತ ಬಿಜಾಪುರ ಹೊರವಲ ಗೋಧಿ ಇದೆ. ಅದು ಶರಾವತಿ ಗೋಧಿ ಅಂತಾನು ಕರಿಬಹುದು, ಬಣಸಿ ಗೋಧಿ ಅಂತ ಕರಿತೀವಿ. ಸೊ ಆತರ ಇದೆ. ಮತ್ತೆ ಆರ್ಗ್ಯಾನಿಕ್ ಕಂಪ್ಲೀಟ್ ಜಾಗರಿ ಇದೆ ಸರ್, ಎಲ್ಲ ಕಂಪ್ಲೀಟ್. ಬೆಲ್ಲ ಇದು ಬಾಗಲಕೋಟೆಯಿಂದ ಬರ್ತಾ ಇದೆ. ತುಂಬಾ ಆರ್ಗ್ಯಾನಿಕ್ ಅಂದ್ರೆ ಕಬ್ಬು ಬೆಳೆದಿರೋ ಪ್ರೊಸೆಸ್ ಕೂಡ ಆರ್ಗ್ಯಾನಿಕ್, ಮತ್ತೆ ಮಾಡಿರೋ ಪ್ರೊಸೆಸ್ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ. ಇದು ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಪೌಡರ್ ಕೂಡ ಇದೆ ನಮಗೆ, ಟೀ ಕಾಫಿ ಪೌಡರ್ ಯೂಸ್ ಮಾಡ್ಕೋಬಹುದು. ಅದೇ ತರ ನಮಗೆ ಮಿಲೆಟ್ಸ್ ಎಲ್ಲ ಇದೆ ಸರ್. ನಮಗೆ ಮಿಲೆಟ್ಸ್ ಎಲ್ಲ ಯಾವ್ದಿದೆ ಸರ್? 6 ಟೈಪ್ಸ್ ಆಫ್ ಮಿಲೆಟ್ಸ್ ಇದೆ ನಮ್ ಕಡೆ. ನವಣೆ, ಸಜ್ಜೆ, ಅರ್ಕ, ಕೊರ್ಲು, ಊದಲು, ಮತ್ತೆ ಸಾಮೆ ಸರ್. ಎಲ್ಲ ತರದ್ದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತ ಮಿಲೆಟ್ಸ್ ಗಳು ಇದೆ ಸರ್. ಸರ್ ನೀವು ಏನು ಇದು ಇಷ್ಟೊಂದು ಸ್ಪೀಡ್ ಆಗಿ ಮಾತಾಡಿದ್ರೆ ನೀವು ಯಾವ ಭಾಗದವರು ಸರ್? ನಾನು ನಾರ್ತ್ ಕರ್ನಾಟಕ. ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ನಮ್ಮ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದವರು. ಸರ್ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಸರ್ ಹಂಗಾರೆ, ಯಾಕಂದ್ರೆ ನೀವು ಸ್ಪೀಡ್ ಇರ್ತೀರಿ ಎಲ್ಲದ್ರಲ್ಲೂ. ಹೌದು ತಿನ್ನೋದ್ರಲ್ಲೂ ಕಾರದಲ್ಲೂ ಸ್ಪೀಡ್ ಇರ್ತೀರಿ. ಹೌದು ಸರ್. ಉತ್ತರ ಕರ್ನಾಟಕದವರು. ಸರ್ ನೀವು ಅವಾಗ್ಲೇ ಹೇಳಿದ್ರಿ ಏನಂತಂದ್ರೆ ನಮ್ದೇ ಒಂದು ಗಾಣದ ಎಣ್ಣೆ ಇದೆ, ಅಲ್ಲಿಂದ ತರಿಸ್ತೀವಿ ಅಂತಂದ್ರಿ. ಬೇಸಿಕಲಿ ನೀವು ನೀವೇನ್ ಓದಿದ್ದೀರಾ ಸರ್? ಸರ್ ನಾನು ಆಕ್ಚುಲಿ ಇಲ್ಲಿ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. IT ಕಂಪನಿಲಿ ಕೆಲಸ ಮಾಡ್ತಾ ನೀವೇನ್ ಓದಿದ್ದೀರಾ ಸರ್? ಸರ್ ನಾನು BBA M.Com ಮಾಡಿದ್ದೀನಿ. M.Com ಮಾಡಿ IT ಕಂಪನಿ ಕೆಲಸ ಮಾಡ್ತಾ ಇರೋದು. ನಾನು ಸೀನಿಯರ್ ಫೈನಾನ್ಸ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಕಂಪನಿಯಲ್ಲಿ, US ಬೇಸ್ ಕಂಪನಿಯಲ್ಲಿ. ಸೊ ಬಟ್ ನಾನೇನಂದ್ರೆ ಇವಾಗ ಒಂದು ನಂಗೆ ಪ್ಯಾಷನ್ ಅಂದ್ರೆ ಇದು ನನಗೆ ತುಂಬಾ ಆರ್ಗ್ಯಾನಿಕ್ ಆಗಿ ಬೆಳೆದು ಅದನ್ನ ಒಂದು ಜನರಿಗೆ ಕೊಡಬೇಕು, ಅದನ್ನ ಒಳ್ಳೆ ಫುಡ್ ಅನ್ನ ಕೊಡಬೇಕು ಅನ್ನೋದು ನಮ್ಗೆ ಹುಟ್ಟಿದಾಗಿಂದನೂ ಒಂದೇನೋ ಆಸಕ್ತಿ ಬಂದಿತ್ತು. ನೀವು ಫ್ಯಾಷನ್ ಗೋಸ್ಕರ ಮಾಡ್ತಾ ಇದ್ದೀರಾ? ಹೌದು. ಆದ್ರೆ ಆರ್ಗ್ಯಾನಿಕ್ ಆಗಿ ಎಲ್ಲಿಂದ ತಂದು ಕೊಡ್ತಾ ಇದ್ದೀರಾ ಸರ್? ಇದು ನಾವು ಆರ್ಗ್ಯಾನಿಕ್ ಅಲ್ಲಿಂದ ನಮ್ದು ಒಬ್ರು ನಂಗೆ ಹೆಂಗೆ ಇದಕ್ಕೆ ಮೋಟಿವೇಶನ್ ಯಾರು ಅಂತಂದ್ರೆ, ನಮ್ಗೆ ಆರ್ಗ್ಯಾನಿಕ್ ಆಗಿ ಸರ್ಟಿಫೈಡ್ ಹೊಂದಿರುವಂತ ಇರುಪಯ್ಯ ಅವರಿದ್ದಾರೆ. ಇರುಪಯ್ಯ ಬಳ್ಳಾರಿಯಿಂದ ಬಳ್ಳಾರಿಯಿಂದ ಒಂದು ಬೈರಾಪುರ ಅಂತ ಇದೆ. ಆ ಬೈರಾಪುರದಲ್ಲಿ ಇವರು ಆರ್ಗ್ಯಾನಿಕ್ ಆಗಿ ಬೆಳಿತಾ ಇದ್ದಾರೆ. ಏನೇನ್ ಬೆಳಿತಾರೆ ಸರ್? ಇವರು ಎಲ್ಲ ತರದ್ದು ರೈಸ್ ಅನ್ನ ಬೆಳಿತಾರೆ, ಮತ್ತೆ ಇವರು ಮಿಲೆಟ್ಸ್ ಗಳನ್ನೆಲ್ಲ ಬೆಳಿತಾ ಇದ್ದಾರೆ ಆರ್ಗ್ಯಾನಿಕ್ ಅಲ್ಲಿ. ಮತ್ತೆ ತೊಗರೆ ಬೇಳೆ ಕೂಡ ಬೆಳಿತಾರೆ ಆರ್ಗ್ಯಾನಿಕ್. ಹೌದು, ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಇವರು ಸರ್ಟಿಫೈಡ್ ಫಾರ್ಮರ್. ಹಾಗೇನೆ ನಮಗೆ ತೇರ್ದಾಳಿಂದ ಇರುಪೈ ದಾರ್ಯಪ್ಪ ಅಂತ ಇದ್ದಾರೆ. ಅವರು ಮೊನ್ನೆ ರೀಸೆಂಟ್ ಆಗಿ ಸರ್ಟಿಫೈಡ್ ಪ್ರಶಸ್ತಿಯನ್ನು ಹೊಂದಿದ್ದಾರೆ ಅಂತವರು. ಅವರು ತುಂಬಾ ಚೆನ್ನಾಗಿ ಆರ್ಗ್ಯಾನಿಕ್ ಅಲ್ಲಿ ಪ್ರೊಸೆಸ್ ಮಾಡಿ ಎಲ್ಲ ಬೆಳಿರುತ್ತೆ. ಇವರು ನನಗೆ ಇನ್ಸ್ಪಿರೇಷನ್ ಮಾಡಿದ್ರು, ಇವ್ರು ಇಷ್ಟೆಲ್ಲ ಬೆಳಿತಾ ಇದಾರಲ್ಲ, ಇದನ್ನು ಪ್ರಚಾರ ಮಾಡೋಣ. ಸೊ ಇದನ್ನ ಒಂದು ಒಳ್ಳೆ ಫುಡ್ ಅನ್ನ ನಾವು ಯಾಕೆ ಬೆಂಗಳೂರು ಜನಕ್ಕೆ ನಾವು ಕೊಡಬಾರ್ದು? ನನಗೆ ಇಲ್ಲ ಬಿಸ್ನೆಸ್ ಉದ್ದೇಶ, ನಾನು ಬಿಸ್ನೆಸ್ ಉದ್ದೇಶ ಅಂತ ಏನಿಲ್ಲ ಸರ್. ನಾನು ಬಿಸ್ನೆಸ್ ಅನ್ನೋದಕ್ಕಿಂತ ಮುಂಚೆ ಆಕ್ಚುಲಿ ನಾನು ಒಂದು ಒಳ್ಳೆ ಸೇವೆ ಮಾಡ್ಬೇಕು ಅನ್ನೋದಿದೆ. ಸೊ ಜನಕ್ಕೆ ಒಳ್ಳೆ ಸೇವೆ. ಆರ್ಗ್ಯಾನಿಕ್ ಅಂದ್ರೆ ಉತ್ತರ ಕರ್ನಾಟಕದ ಫುಡ್ ಗಳನ್ನ ಇಲ್ಲಿ ಪರಿಚಯಿಸಬೇಕು. ಹೌದು, ಪರಿಚಯಿಸಬೇಕು. ಒಂದೇದು. ಮತ್ತೆ ನಮ್ಮ ರೈತರಿಗೆ ಚಿಕ್ಕಾಗಿ ಬೆಳಿತಾ ಇರೋ ಸ್ಮಾಲ್ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗಲಿ ಅದೊಂದು ನನ್ನ ಉದ್ದೇಶ. ನೇರವಾಗಿ ಅವರಿಂದನೇ ನಾವೆಲ್ಲ ತಗೊಂಡು, ಅವರಿಂದನೇ ಎಲ್ಲ ಪ್ಯಾಕೆಟ್ ಅಲ್ಲಿಂದಾನೆ VR ಅಥವಾ ಬಸ್ ಅಲ್ಲಿ ಎಲ್ಲ ಹಾಕಿ ನಾವು ಟ್ರಾನ್ಸ್ಪೋರ್ಟೇಶನ್ ತಗೊಂಡ್ಬಂದು ಎವ್ರಿ ಟೈಮ್ ನಾವು ಇಲ್ಲಿ ಅಲ್ಲಿಂದಾನೆ ತಗೊಂಡು 1 ವರ್ಷದಿಂದ ಮಾರ್ತಾ ಇದ್ದೀನಿ ಇವಾಗ. ಹೌದು ಸರ್, ಇವತ್ತಿಗೆ 1 ವರ್ಷ. ಒಂದು ವರ್ಷದಿಂದನೇ ಮಾರ್ತಾ ಇದೀವಿ ಸರ್ ನಾವು. ತುಂಬಾ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕಸ್ಟಮರ್ ಕಡೆಯಿಂದ. ನಾವು ನೋಡಿದ್ವಿ ಸರ್, ಎಂತ ದೊಡ್ಡ ಶಾಪಿಂಗ್ ಮಾಲ್, ದೊಡ್ಡ ಮಾಲ್ಗಳಿಗೆ ಹೋಗೋ ಜನ ಅಂತವ್ರೆ ಇಲ್ಲಿ ಬಂದು 1 ವರ್ಷದಿಂದ ತಗೋತಾ ಇದೀವಿ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗಿರೋ ಇದ್ರ ಮೇಲೆ ಒಂದು ನಂಬಿಕೆ. ಇನ್ನೊಂದೇಂದ್ರೆ ಸರ್, ನಾವು ಕೂಡ ಅಷ್ಟೇ ಹಾನೆಸ್ಟಿ ಆಗಿ ನಾವು ಅದನ್ನ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತದ್ದು ನೀವು ನೋಡ್ಬೋದು. ನಾವು ಬೇಕಾದ್ರೆ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀರಾ? ಹೌದು, ನಾನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರೋದನ್ನೆಲ್ಲ 100% ಸರ್ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತದ್ದು. ಇದು ಎಕ್ಸ್ಪೋರ್ಟ್ ಕೂಡ ಕ್ವಾಲಿಫೈಡ್ ಆಗಿರುವಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳಿದಾವೆ. ನೀವು ಬನ್ನಿ, ನಾವು ಅಲ್ಲಿಗೆ ಕರ್ಕೊಂಡೋಗಿ ಎಲ್ಲ ಡೀಟೇಲ್ಸ್ ನ ತೋರಿಸ್ತೀನಿ ನಿಮ್ಗೆ. ಸರ್ ನೀವು ಕರಿತೀವಿ ಅಂದ್ರೆ ನಾವು ಬರ್ತೀವಿ, ಬನ್ನಿ ಸರ್ ಹೋಗೋಣ. ಆಯ್ತು, ಅಲ್ಲಿಗೆ ಆಯ್ತು, ನಡಿ ಸರ್ ಹೋಗೋಣ, ಬಿಡೋಣ, ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲ ಆರ್ಗ್ಯಾನಿಕ್. ಇವಾಗ ನೀವು ಎಲ್ಲ ಬೆಂಗಳೂರಲ್ಲಿ ಹೇಳಿದ್ರಿ 20 ಶಾಪ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಾನೇನಂತಂದ್ರೆ ನನ್ನ ಶಾಪ್ ಅಲ್ಲಿ ನಿಮ್ಮ ಅಕ್ಕಿ ತಗೊಂಡೋಗಿ ಬಳ್ಳಾರಿಯಿಂದ ತಗೊಂಡೋಗಿ ನಾನು ಬೆಂಗಳೂರಲ್ಲಿ ಮಾರ್ತಾ ಇದ್ದೀನಿ. ಸೊ ಇದನ್ನ ನಾನು ಜನರಿಗೆ ನಾನೊಂದು ಲೈವ್ ಆಗಿ ತೋರಿಸ್ಬೇಕಾಗಿತ್ತು. ಆ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದು ನಿಮ್ಮನ್ನ ಜೊತೆ ಮಾತಾಡ್ಸ್ಕೊಂಡು ನಮ್ಮ ಗ್ರಾಹಕರಿಗೂ ಇದನ್ನ ತಲುಪಿಸ್ಬೇಕು. ಒಂದು ಒಳ್ಳೆ ಸಂದೇಶ, ಒಂದು ಒಳ್ಳೆ ಆಹಾರ ಸಿಗುತ್ತೆ ಅನ್ನೋದು ಅವ್ರಿಗೆ ಎಲ್ಲರಿಗೂ ಸಿಗಬೇಕು. ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ಒಂದು ಅನುಮಾನ ಇರಬಾರ್ದು. ಯಾಕಂದ್ರೆ ನಮ್ ಕಸ್ಟಮರ್ ಕೇಳ್ತಾ ಇರ್ತಾರೆ, ಆರ್ಗ್ಯಾನಿಕ್ ಅಂದ್ರೆ ಏನ್ ಪ್ರೂಫ್ ಅಪ್ಪ ಇದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಏನಂದ್ರೆ ಲೈವ್ ಅಲ್ಲಿ ತೋರಿಸಿದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಮಾಹಿತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ. ಮತ್ತೆ ಹೀಗೆ ಇರುವಾಗ ಸೊ ನಿಮಗೆ ನಾನೊಬ್ನೇ ತಗೊಂತ ಇದ್ದೇನೆ ಅಥವಾ ನಿಮ್ ಮಾರ್ಕೆಟಿಂಗ್ ಆಗ್ತಾ ಇದೆಯಾ? ಹೆಂಗಿದೆ ಮಾರ್ಕೆಟಿಂಗ್? ನನ್ನ ಹೆಸರು BM ಈರಪ್ಪಯ್ಯ. ನಾನು ವಿದ್ಯಾಭ್ಯಾಸ ಬಂದು BA B.Ed LLB. ಶಿಕ್ಷಕ ವೃತ್ತಿ ಮತ್ತು ವಕೀಲ ವೃತ್ತಿ ಎರಡೂ ವೃತ್ತಿಯನ್ನು ತೊರೆದು ಕಳೆದ 24 ವರ್ಷ, ಇದು 25ನೇ ವರ್ಷದಿಂದ ನಾನು ಸಂಪೂರ್ಣವಾಗಿ ಆರ್ಗ್ಯಾನಿಕ್ನಾಗಿ ಸಂಪೂರ್ಣವಾಗಿ ಸಾವಯವದಲ್ಲಿ ಭತ್ತಗಳನ್ನು ಮತ್ತು ತೊಗರಿಬೇಳೆ, ಹೆಸರು, ಬೇರೆ ವಿವಿಧ ಧಾನ್ಯಗಳನ್ನು ಬೆಳಿತಾ ಇದ್ದೇನೆ. ನಾನು 10 ಎಕರೆಯಲ್ಲಿ ಇವತ್ತು ಭತ್ತ ಬೆಳೆದು ಅಕ್ಕಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ
ಇವತ್ತು ಬಹಳ ತುಂಬಾ ಬೇಡಿಕೆ ಇದೆ ಇವತ್ತು. ಬಹಳಷ್ಟು ಬೇಡಿಕೆ ಇದೆ. ಆಮೇಲೆ ಬಹಳ ಕಷ್ಟದಾಯಕ ಇದು ಬೆಳಿಲಿಕ್ಕೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಇಷ್ಟಪಟ್ಟು ಬೆಳಿತಿದ್ದೀನಿ. ಬೇರೆಯವ್ರಿಗೆ ಇದು ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು 25 ವರ್ಷದಿಂದ ಮಾಡ್ತಾ ಇದೀನಿ, ಒಬ್ರು ಮುಂದಕ್ಕೆ ಬರ್ತಾ ಇಲ್ಲ. ಹೌದಾ? ಸಾಕ್ ಅದಕ್ಕೆ ಭಯ ಪಡ್ತಾರೆ. ಹೌದೌದೌದು. ಅದು ಇಷ್ಟಪಟ್ಟು ಮಾಡ್ರಪ್ಪ ಅಂತಂದ್ರೆ ಯಾರು ಮಾಡ್ತಾ ಇಲ್ಲ. ಕಷ್ಟ ಆಗಲ್ಲ. ಇವ್ರು ಕಷ್ಟ ಅನ್ಕೊಂಡ್ಬಿಡ್ತಾರ. ಯಾಕಂದ್ರೆ ರೈತರು, ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಇದ್ರ ಬಗ್ಗೆ ಮಹತ್ವ ತಿಳಿಸ್ತಾ ಇದೀನಿ 25 ವರ್ಷದಿಂದ. ಎಲ್ಲ ಫ್ರೀ ಆಗಿ. ಇವತ್ತು ರೈತರು ಯಾರು ಮುಂದೆ ಬಂದಿಲ್ಲ. ಈ ಸಾಫ್ಟ್ವೇರ್ ಉದ್ಯೋಗಿಗಳು ತಮ್ಮ ರಾಜೀನಾಮೆ ಕೊಟ್ಟು ಬಂದಿದ್ರ ಇದನ್ನ ಬರ್ತು ಅಂತ. ಇವ್ರು ಮಾಡ್ತಾ ಇನ್ನ ಕೆಲವರು ಬರ್ತಿದ್ರ, ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರ. ಅವ್ರೆಲ್ಲರೂ ಅವ್ರ ಲೈವ್ ಆಗಿ ನಿಮ್ಗೆ ತೋರ್ಸ್ತಾನೆ, ಅವ್ರು ಇಂಟರ್ವ್ಯೂ ಕೊಡಿಸ್ತಾನೆ ನಿಮ್ಗೆ. ಅವರು ರಾಜೀನಾಮೆ ಕೊಟ್ಟು ಬರ್ತಿದ್ರ. ಬಟ್ ರೈತರು ಚೇಂಜ್ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಬಹಳ ಕಷ್ಟದಾಯಕ ಅನ್ನೋದು ಒಂದು ಅವ್ರ ತಲೆಗೆ ಉಣ್ಕುಂತದೆ. ಆನಂತರ ಮಾರ್ಕೆಟ್ನಾಗ ಗ್ರಾಹಕರು ಕಡಿಮೆ ರೇಟಿಗೆ ಕೇಳ್ತಾರ. ಹೌದಾ? ಕೇಳಬಾರ್ದು ಅದು. ಯಾಕಂದ್ರೆ ಇದು ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಆಗೋದ್ರಿಂದ ನಮ್ಗೆ ಹೆಚ್ಚಿನ ರೇಟ್ ಮಾರ್ತೀವಿ. ಹೌದಾ? ನಮ್ಗೇನು ಹೆಚ್ಚು ತಗೊಂಡವ್ರು ನಿಮ್ಗೆ ಏನಾದ್ರು ಖುಷಿಯಿಂದ ಇದೆ? ಖುಷಿ ಇಲ್ಲ. ಈಗ ಒಂದು ಸಲ ನಮ್ಮ ಅಕ್ಕಿ ಊಟ ಮಾಡಿದವರು ಇವತ್ತಿನವರೆಗೂ ಯಾರು ನಿಮ್ಮ ಅಕ್ಕಿ ಚೆನ್ನಾಗಿಲ್ಲ ಅಂತ ಇವತ್ತಿನವರೆಗೂ ಒಬ್ರು ಕಂಪ್ಲೇಂಟ್ ಮಾಡಿಲ್ಲ. ಯಾಕಂದ್ರೆ ಆ ರುಚಿನೇ ಬೇರೆ ಆಗುತ್ತೆ. ಏನಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಮ್ಗೆ ಒಂದೊಂದು ಅಕ್ಕಿನೂ ಟೆಸ್ಟ್ ಮಾಡ್ಸಕ್ ಹಾಕಲ್ಲ ನಾನು. ಯಾಕಂದ್ರೆ ಟೆಸ್ಟನ್ನು ಮಾಡಿಸಿದ ಇದು ಮಾಡಿದೀನಿ. ನಿಮಗೆ ಸಿಂಪಲ್ ಆಗಿ ಬಜಾರ್ದಾಗ ಅಕ್ಕಿ ತೊಗೊಂಬರ್ರಿ, ಕೆಮಿಕಲ್ ಅಕ್ಕಿ ತೊಗೊಂಬರ್ರಿ. ನಮ್ಮ ಅಕ್ಕಿ 2 ಅನ್ನ ಮಾಡಿಡ್ರಿ. ಯಾವತ್ ಬೇಗ ಆಳತ್ ನೋಡ್ರಿ, ಕೀಪಿಂಗ್ ಕ್ವಾಲಿಟಿ ಅಂತ ಅದನ್ನ. ಯಾವತ್ ಬೇಗ ಹಾಳಾಗುತ್ತಾ ಅದು ಕೆಮಿಕಲ್. ನಮ್ದು ನೀವು ಬೆಳಗ್ಗೆ ಮಾಡಿದ್ರೆ ನೀವು ಮಧ್ಯಾಹ್ನ 4 ಗಂಟೆ, ಸಾಯಂಕಾಲ 5 ಗಂಟೆ, ರಾತ್ರಿ 10 ಗಂಟೆವರೆಗೂ ಊಟ ಮಾಡ್ಬೋದು. ಅದು ಒಂದು ಕೆಪಾಸಿಟಿ, ಅದು ನ್ಯಾಚುರಾಲಿಟಿ. ಅದು ನಮ್ಮ ಅಕ್ಕಿಯಲ್ಲಿದೆ. ನಿಮಗೆ ಗೊತ್ತಾಗ್ಬಿಡುತ್ತೆ, ಅಲ್ಲೇ ರುಚಿನೇ ಬದಲಾವಣೆ ಆಗುತ್ತೆ. ಆದ್ರಿಂದ ನೀವು ದಯಮಾಡಿ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲ ಅನ್ನೋದಲ್ಲ. ಆದ್ರೆ ಇದು ವೆಚ್ಚದಾಯಕ ಇದೆ, ಕಷ್ಟದಾಯಕ ಇದೆ. ಆನಂತರ ಬಹಳ ಡೆಡಿಕೇಶನ್ ಬೇಕು. ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತು ಮಾರ್ಕೆಟ್ನ ಡಿಮ್ಯಾಂಡ್ ಇದೆ. ಬರೇ ತಾನೇ ತಮ್ಮ ಒಂದು ಪರಿಚಯ ಮಾಡಿಕೊಟ್ಟಂತ, ಸ್ವಯಂ ಪರಿಚಯ ಮಾಡಿಕೊಂಡ ಒಂದು ಇದರಲ್ಲಿ ಈರಪ್ಪ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಲಾಖೆ ವತಿಯಿಂದ. ಈಗ ಈ ಕ್ಷೇತ್ರ ಭೇಟಿಯಲ್ಲಿ ಅವರೊಂದು 3-4 ಥರ ವಿಧ ಇಲ್ಲಿ ಇದು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಬಿತ್ತನೆಯಿಂದ ನಾನು ಅವ್ರಿಗೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಇದು ರಾಜಮುಡಿ ಭತ್ತ, ಇದ್ರ ಬಗ್ಗೆ ಅವ್ರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದ್ರ ಜೊತೆಗೆ ಅಲ್ಲಿ ಡ್ರೈ ಸೀಡೆಡ್ ಡ್ರಿಲ್ ಇದರಿಂದ ಡ್ರೈ ಸೀಡಿಂಗ್ ಮಾಡಿ ಅಲ್ಲಿ ಒಂದು ಭತ್ತ ಬೆಳೆದಿದ್ವಿ. ಇದು ಒಂದು ಅವ್ರದ್ದು ಘಟಕ, ಅಂದ್ರೆ ಸಾವಯವದ್ದು ಯಾವ ತರ ಮಾಡ್ಕೊಂಡಿರೋ ಅದೊಂದು ಘಟಕ ಇದೆ ಇಲ್ಲಿ. ಈ ರೀತಿ ನಾನು ನಿಮ್ಮಲ್ಲಿ ಇವತ್ತು ನಮ್ಮಲ್ಲಿ 26,000 ರೈತರು ಇದ್ದಾರೆ. ಬಟ್ ಬೆರಳೆಣಿಕೆ ಅಷ್ಟೊಂದು 25 ರೈತರು ಕನ್ವರ್ಟ್ ಆದ್ರೆ ಅದು ನಮ್ಮ ಒಂದು ಓದಿರೋ ಒಂದು BSc ಅಗ್ರಿಗಾಗ್ಲಿ, ನಾವು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರೋದಾಗ್ಲಿ, ಈರಪ್ಪ ಅವರ ಒಂದು ಕಾರ್ಯಪ್ರವೃತ್ತಿಗೆ ನಾವೊಂದು ಅವ್ರಿಗೆ ಧನ್ಯವಾದ ತಿಳಿಸ್ದಂಗಾಗುತ್ತೆ. ನಾವು ಅಲ್ಪ ರೈತರಾದ್ರೂ ಈ ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ಏನಿದೆ, ಬೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಪ್ರತ್ಯಕ್ಷ ಕಂಡಿದ್ದು ಪ್ರಾಮಾಣಿಕರಿಸಿ ಅಂತ. ಸೊ ನಿಮ್ಗೆಲ್ಲರಿಗೂ ಪ್ರತ್ಯಕ್ಷವಾಗಿ ತೋರಿಸ್ಬೇಕಂತೇಳಿ ನಾವು ಇವತ್ತು ಈ ಒಂದು ಕ್ಷೇತ್ರ ಭೇಟಿ ಪ್ಲಸ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ರೈತರಿಗೆ ಮಧ್ಯಾಹ್ನ ಒಂದು ಒಳ್ಳೆ ಸಾವಯವ ಇದರಿಂದ ಬೆಳೆದಂತ ನವಣೆ ಬಿಸಿಬೇಳೆ ಭಾತನು ಇರ್ತದೆ. ಊಟದ ಕಡೆ ಯಾರು ಆಲೋಚನೆ ಮಾಡ್ದಾನೆ ಇವ್ರು ಹೇಳುವಂತ ಮಾಹಿತಿನ ಕೇಳ್ಕೊಳ್ಳಿ. ತಮ್ಮ ಹೊಲಗಳಲ್ಲಿ ಒಂದು 1/2 ಎಕರೆ ಅಲ್ಲಿ 1 ಎಕರೆಯಲ್ಲಿ ಅಳವಡಿಸ್ಬೇಕಂತ ನಾನು ರೈತರಲ್ಲಿ ಮನವಿ ಮಾಡ್ತೇನೆ. ಇವತ್ತು 3 ವೆರೈಟಿ ಬೆಳೆದಿದ್ದೆ ನಾನು. BPT ಸೋನಾ ಮತ್ತು 15048 RNR ಮತ್ತು ಇದು ಕೆಂಪಕ್ಕಿ. ಇವತ್ತು ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇರ್ತಕ್ಕಂಥ ಸಾವಯವದಲ್ಲಿ ಈ ರೀತಿ ಕಳೆದ 25 ವರ್ಷದಿಂದ ಬೆಳಿತಿದ್ದೀನಿ. ಎಲ್ಲ ಗ್ರಾಹಕರು ಅತ್ಯುತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಆರೋಗ್ಯ ಮುಖ್ಯ. ವಿಷಮುಕ್ತ ಆಹಾರ ಸಿಗ್ತಾ ಇಲ್ಲ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ತುಂಬಾ ಬೇಡಿಕೆ ಇದೆ. ಆದ್ರಿಂದ ದಯಮಾಡಿ ರೈತರು ಇವತ್ತು ಅಟ್ಲೀಸ್ಟ್ ನಿಮ್ಮ ಮನೆ ಪೂರ್ತಿ 1 ಎಕರೆ ಅದ್ರಲ್ಲಿ ಕನ್ವರ್ಟ್ ಆಗಿ ಸಾವಯವಕ್ಕೆ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇದು ಡಯಾಂಚ ಅಂತ. ಗಂಟುಗಳು ಫೋಕಸ್ ಮಾಡ್ರಿ. ಮೈಕ್ ಸರ್, ಇವು ನೋಡ್ಬೋದು, ತಾವು ಗಮನಿಸಬಹುದು. ಇದರಲ್ಲಿ ರೂಟ್ ನಾಡ್ಲ್ಸ್ ಅಂತಾರ, ಅಂದ್ರೆ ಬೇರಿನ ಗಂಟು. ಇದು ನೋಡ್ರಿ, ಇದು ಬರ್ತಿದ್ದು. ಈ ಗಂಟುಗಳಿಂದ ನೈಟ್ರೋಜನ್ ಗೊಬ್ಬರ ಇದ್ದಂಗಿದೆ ಸರ್. ವಾತಾವರಣದಲ್ಲಿ ಇರ್ತಕ್ಕಂತ ಏನ್ ಸಾರಜನಕ ಇದೆ, ಆ ಸಾರಜನಕನ ನೋಡ್ಬೋದು. ಇದನ್ನ ಇದು ಮಾಡಿದ್ರೆ ಒಳ್ಳೆ ಸ್ಮೆಲ್ ಇರ್ತದೆ ಸರ್. ಓಕೆ, ನೋಡ್ರಿ, ಒಳ್ಳೆ ಸ್ಮೆಲ್ ಇರುತ್ತೆ. ಹೌದು ಸರ್, ನ್ಯಾಚುರಲ್ ಆಗಿರ್ತದೆ ಸರ್. ಇವೆಲ್ಲ ಗಂಟುಗಳು ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕನ, ನೈಟ್ರೋಜನ್ ನಮ್ಮ ಭೂಮಿ ಒಳಗೆ ಬೇರೆ ಗಂಟೆಲ್ಲ ಇರ್ತಾವ ಸರ್. ಇಂಗ್ಲಿಷ್ ರೂಟ್ ನಾಡ್ಲ್ಸ್ ಅಂತಾರೆ ಸರ್. ಇವೆಲ್ಲ ಇದೆ ನೋಡಿ ಸರ್.
ಇದು ನಮ್ಮ ಭತ್ತಕ್ಕೆ ಒಳ್ಳೆ ಸಹಾಯ ಕೆಲಸ ಕೆಲಸ ಮಾಡುತ್ತೆ. Okay. ಯಾಕಂದ್ರ ಭತ್ತಕ್ಕ ಅತಿ ಹೆಚ್ಚು ಸಾರಜನಕ ಬೇಕಾಗುತ್ತೆ. ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಸರ್ ಇದು. ಇದು ಒಂದು ಸರ್, ಇದು ಗೊಬ್ಬರ, ಇದು ನ್ಯಾಚುರಲ್ ಆಗಿ ಗೊಬ್ಬರ. ಓಕೆ ಸರ್, ಬೇರೆ ಬೇರೆ ಗೊಬ್ಬರಗಳನ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ ಸರ್ಗೆ. ಈಗ ಮೊದಲೇದಾಗಿ ಅದು ಹಸಿರೆಲೆ ಗೊಬ್ಬರ 45 ದಿವಸ ನಂತರ ಮೊಗ್ಗೊಡ್ದ ನಂತರ ಭತ್ತ ನಾಟಿ ಮಾಡ್ಬೇಕಾದ್ರೆ ಇದು ಎರೆಹುಳು ಗೊಬ್ಬರ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರ ಅಂತಂದ್ರೆ ಕಣ ಆದ ನಂತರ ಎಲ್ಲಾರು ಬೆಂಕಿ ಹಚ್ಬಿಡ್ತಾರ. ಅಲ್ಲೇ ಇದೆ ನಮ್ಮ ರೈತರು ಸ್ನೇಹಿತರು, ಬೆಂಕಿ ಹಚ್ಚ ರೈತರು ಬೆಂಕಿ ಹಚ್ತಾರ. ನಾವ್ ಏನ್ ಮಾಡ್ದ ಬೆಂಕಿ ಹಚ್ಚೋದಲ್ಲ, ಅದನ್ನೆಲ್ಲ ವೇಸ್ಟ್ ಉಳಿಕೆಗಳನ್ನ ತರ್ತೀವಿ. ಆಮೇಲೆ ಇವೆಲ್ಲ ಏನು ಹಸಿರೆಲೆ ಇವದೇವಲ್ಲ ಮಲ್ಬರಿ ಗಿಡಗಳು ಎಲ್ಲ ಹಾಕಿದಿವಲ್ಲ, ಅದನ್ನು ಕೂಡ ಇದನ್ನ ಕಟಾವ್ ಮಾಡಿ ಹಾಕ್ತಿವಿ. ಆಮೇಲೆ ಕಳೆ ತೆಗಿತೇವಲ್ಲ, ನಮ್ಮ ಸಾವಯವದಾಗ ಒಂದೇ ಒಂದು ಚಾಲೆಂಜ್ ಅಂದ್ರೆ ಕಳೆ ಜಾಸ್ತಿ ಬರ್ತೈತೆ. ಆ ಕಳೆದೆಲ್ಲವುದು ಇದ್ರಾಗ ಹಾಕ್ತಿವಿ. ಸೊ ಇದರಿಂದ ಏನಾಯ್ತು, ಒಂದ್ 3 ತಿಂಗಳಿಗೆ ನಾವು ಸಗಣಿ ನೀರು ಪದ್ರ ಹಾಕ್ತಿವಿ. ಇವಾಗ ಇದು ಪದ್ರ ಹಾಕಿವಿ. ಇವಾಗ ಇದ್ರ ಮೇಲೆ ಅದನ್ನ ಹಾಕಿವಿ. ಗೊತ್ತಾಗಲ್ಲ ಅಂತೇಳಿ ನಾನು ಇದಿಷ್ಟು ಹಾಕ್ಸಿಲ್ಲ. ಈಗ ನಿಮ್ಮ ಕಾರ್ಯಕ್ರಮ ಇರೋದ್ರಿಂದ ಇದ್ರ ಒಳಗಡೆ ಈಗ ಮಲ್ಬರಿ ಟ್ರೀ ಹಾಕ್ಸಿದೀನಿ, ಆಮೇಲೆ ಗ್ಲಿಜರಿಡಿಯ ತಪ್ಪಲ್ ಹಾಕ್ಸಿದೀನಿ. ಅದ್ರ ಕೆಳಗಡೆ ನಮ್ಮ ಹೊಲದ ಕಸ ಐತೆ. ಈಗ ಆ ಕಸ ತಿಂದು ಅಲ್ಲಿ ಗೊಬ್ಬರ ಆಗಿದೆ. ತೋರಿಸ್ತೀನಿ ಇದನ್ನ. ಗೊಬ್ಬರ ಆಗಿದೆ. ನೋಡ್ಬೋದು, ಇದು ಎರೆಹುಳ ಇದೆ. ಇದು ಏನ್ ಮಾಡತ್ತಂದ್ರೆ ಇದೆಲ್ಲ ಉಳಿಕೆಗಳನ್ನ ತಿಂದು ಈ ಗೊಬ್ಬರ ಮಾಡ್ತಿದ್. ಈಗ ಆಲ್ರೆಡಿ ಆಗಕತ್ತೈತಿ ಇದು ಗೊಬ್ಬರ. ಇದು ಎರೆಹುಳು. ಎಲ್ಲ ಕಸ ಕಡ್ಡಿ ಎಲ್ಲ ಉದ್ರೋದು ಆಟ ಆಗುತ್ತೆ. ಇದು ಡ್ರೈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತತೆ. ಆಮೇಲೆ ಅದು ಇದು ಏನು ಲೆಡ್ ಗಿಡ್ಡು ಅದು ಏನಿರಲ್ಲ ಇದರಲ್ಲಿ. ಸೊ ನಮ್ಮ ಹೊಲದಲ್ಲೇ ಬೆಳೆದಿರೋದಂತ ಸಾವಯವದಲ್ಲೇ ಕಳೆ ಕಸಗಳು ನಾವು ತೆಗೆದು ಬೇರೆ ಕಡೆ ಹೋಗೋ ಬದಲು ಅದನ್ನೇ ಮೈನಸ್ನೇ ಪ್ಲಸ್ ಮಾಡ್ಕೊಳ್ಳೋದು. ಅದನ್ನೆಲ್ಲ ವೇಸ್ಟ್ ಇದನ್ನೆಲ್ಲ ಗೊಬ್ಬರ ಮಾಡ್ಕೊಳ್ಳೋದು. ಈ ರೀತಿ ಮಾಡಿ ಇದು ಭತ್ತ ಇದಕ್ಕೆ 3 ಸಲ ಕೊಡ್ತೀವಿ. ಇವಾಗ ಒಂದೊಂದು ತಿಂಗಳಿಗೆ ಒಂದ್ಸಲ ಇದೇನೈತಲ್ಲ, 1 ಎಕರೆಗೆ ಒಂದು 4 ರಿಂದ 5 ಚೀಲ ಇದು ಗೊಬ್ಬರ ಕೊಡ್ತೀವಿ ಸರ್. ಇದು ಅರೆ ನೆರಳಿರ್ಬೇಕು ಸರ್. ಸರ್ ಆಕ್ಚುಲಿ ಶೆಡ್ ಹಾಕಿದ್ವಿ. ಶೆಡ್ ಇರ್ಬೇಕು. ಅದು ಶೆಡ್ ಮೊನ್ನೆ ಮಳೆ ಬಿದ್ದೋಯ್ತು ಸರ್. ಅದು ಈಗ ಅದು ಇದಕ್ಕೆ ಇದು ಹಾಕಿದ್ವಿ ಟೆಂಪ್ರ. ಬಟ್ ಇದಕ್ಕೆ ಜಾಸ್ತಿ ನೆರಳೇನ್ ಬೇಕಾಗಿಲ್ಲ, ಅಷ್ಟೇ. ಅರೆ ನೆರಳಿದ್ರೆ ಸಾಕು. ಬರ್ರಿ ರೈತರು ಬರ್ರಿ. ಇದು ವೇಸ್ಟ್ ಡಿಕಂಪೋಸರ್. ಇದು ವೇಸ್ಟ್ ಡಿಕಂಪೋಸರ್ ಬಹಳಷ್ಟು ಜನಕ್ಕೆ ಇವಾಗ ಗೊತ್ತಾಗಿದೆ. ಮೊದಲೇ ಸಲ ಮಾತ್ರ ಒಂದ್ಸಲ ಒಂದು ಪ್ಯಾಕೆಟ್ ತರಬೇಕು. ಅದಕ್ಕೆ 2 kg ಬೆಲ್ಲ, 200 ಲೀಟರ್ ನೀರ್ ಹಾಕಿ 1 ವಾರಕ್ಕೆ ರೆಡಿ ಆಗುತ್ತೆ ತಿರುವಿದ್ರೆ. ಅದು ಇದಕ್ ಬಂದು ಇದು ಬೇಗ ಕಳಿತೈತಿ. ಇವಾಗ ಗೊಬ್ಬರ ಏನು ಎರೆಹುಳು ಗೊಬ್ಬರ ಐತಲ್ಲ, ನೀವು ಬಹಳ ರೈತರಿ ಅಂತ ಬಹಳ ಸುಲಭ ಐತಿ. ಕೆಲವರು ಏನ್ ಮಾಡ್ಕೊಂಡ್ರ ಪ್ರಕಾಶ್ ಅವ್ರೆ, ಅದು ಎರೆಹುಳು ಗೊಬ್ಬರ ಮಾಡದೆ ಒಂದು ಎರೆಹುಳು ಗೊಬ್ಬರ ಅದೇ ಒಂದು ಉದ್ಯಮ ಮಾಡ್ಕೊಂಡಾರ. ಎಲ್ಲ ವೇಸ್ಟ್ ಎಲ್ಲ ತಂದು ಬೆಂಕಿ ಹಚ್ಚೋದೆಲ್ಲ ತಂದು ಅದ್ರಾಗ ಹಾಕ್ಬಿಟ್ರೆ ಅದು ಇವತ್ತು ಸಿಟಿಯಲ್ಲಿ 20 ರೂಪಾಯಿ ಕೆಜಿ ಇದೆ ಸರ್. 20 ರೂಪಾಯಿ ಕೆಜಿ ಇದೆ ಸರ್. ನೀವು ಬೆಂಗಳೂರಿಂದ ಬಂದ್ರೆ 20 ರೂಪಾಯಿ ಕೆಜಿ ಇದೆ. ಅದು ಎರೆಹುಳು ಗೊಬ್ಬರ ಸಿಗ್ತಾ ಇಲ್ಲ. ಯಾಕಂದ್ರೆ ಇವಾಗೆಲ್ಲ ಸರ್ಕಾರ ಎಲ್ಲ ಫರ್ಟಿಲೈಸರ್ ಎಲ್ಲ ಕಟ್ ಮಾಡಕತ್ತೈತಿ ಇವಾಗ. ಹೌದಾ? ಅದಕ್ಕ ಇದು ಪರ್ಯಾಯವಾಗಿ ಕೆಲವರು ಉದ್ಯಮಾಗಿ ನಿರುದ್ಯೋಗಿಗಳು ಅದು ಉದ್ಯಮಾಗಿ ಮಾಡ್ಕೋಬಹುದು. ಅದು ಇದು ಇದಾಕಿ ಸ್ವಲ್ಪ ಬೇಗ ಕಳಿತೈತಿ ಸರ್. ಅದು ಏನ್ ವೇಸ್ಟಿಂಗ್ ಕಪ್ಪಚ್ ಹಾಕಿದ್ರೆ 3 ತಿಂಗಳು 2 ತಿಂಗಳಿಗೆ ಕೊಳ್ತದ ಸರ್. ಬೇಗ ಇಲ್ಲ ಇಂದ ಅರಿಸಿಬಿಡ್ತು ಅಷ್ಟೇ. ಎಂಡೆ ಸಗಣಿ ನೀರ್ ಹಾಕ್ತಿವಿ. ಸಗಣಿ ನೀರ್ ಹಾಕೋ ಬದಲು ಸಗಣಿ ಹಾಕಿ ಇದನ್ನ ಹಾಕಿ ಕಲಸಿ ಹಾಕ್ಬಿಡ್ತು. ಬೇರೆ ಬೇರೆ ಗೊಬ್ಬರಗಳನ್ನು ತೋರಿಸ್ತೀನಿ. ಅಂತ ಹೇಳಿ ಬೆಂಗಳೂರಿಂದ ಬಂದಾರ. ಸೊ ಇವಾಗ ಒಂದ್ ಎರೆಹುಳು ಗೊಬ್ಬರ ನೋಡ್ಕೊಂಡ್ ಬಂದ್ವಿ. ಇವಾಗ ಎರೆಹುಳು ಗೊಬ್ಬರ ಆದ್ಮೇಲೆ, ನಾಟಿ ಆದ್ಮೇಲೆ ನಾವು ಭತ್ತಕ್ಕೆ ಒಂದು ಔಷಧ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಭತ್ತ ಬರೀ ನಾಟಿ ಮಾಡಿ ಗೊಬ್ಬರ ಹಾಕಿದ ತಕ್ಷಣ ಬರೋದಿಲ್ಲ. ಸೊ ಅದಕ್ಕಾಗಿ ನಾವು ಒಂದು ಔಷಧ ಅಂತ ಅಂದ್ರೆ ನಾವೇ ಬೇರೆ ಕಡೆ ಹೊರಗಡೆ ಅಂತ ಮಾಡ್ತಾರೆ, ಔಷಧ ಅಂಗಡಿ ಶಾಪ್ ಅಲ್ಲಿ ತಗೊಂಡ್ಬರ್ತಾರೆ. ಬಟ್ ನಮ್ ಗುರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ತಮ್ಮದೇ ಶೆಡ್ ಅಲ್ಲಿ ಮಾಡ್ಕೊಂಡು ಒಂದು ಓನ್ ಆಗಿ ಅಂದ್ರೆ ಗೋಕೃಪಾಮೃತ, ಜೀವಾಮೃತ, ಬಿಲ್ವಪತ್ರಾಯನ ಗುರುಗಳು ನಮ್ಮೆಲ್ಲ ಹೇಳ್ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತಾವೇ ಮಲ್ಚಿಂಗ್ ಮಾಡ್ಕೊಂಡು ಇದನ್ನ ಒಂದು ಡ್ರಮ್ ಅಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಮಾಡ್ಕೊಂಡ್ ಬರ್ತಾರೆ. ಗುರುಗಳು ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಸರ್. ಈಗ ನೀವು ನೋಡ್ತಾ ಇರೋದು ವೇಸ್ಟ್ ಡಿಕಂಪೋಸರ್ ಅಂತ. ಸರ್ ವೇಸ್ಟ್ ಡಿಕಂಪೋಸರ್ ಅಂದ್ರೆ ನಾವೇನು ಹೊಲದಲ್ಲಿ ಏನು ಕಸ ಕಡ್ಡಿ ಇರ್ತತಲ್ಲ, ಕಸ ಕಡ್ಡಿನ ಇದು ಹಾಕಿದ ಕೂಡಲೇ ಏನಾಗುತ್ತೆ, ಎರೆಹುಳು ಆಕ್ಟಿವ್ ಆಗಿ ಅದು ಕಸ ಕಡ್ಡಿನ ಅದನ್ನೆಲ್ಲ ತಿಂದು ನಮ್ಮ ಹೊಲಕ್ಕೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಅದು ಬೇಗ ಕೊಳಿತೈತಿ ಅದು. ಆಮೇಲೆ ನಾವು
ಇದು ಏನು ಇಷ್ಟೊತ್ತು ತೋರಿಸಿದ್ನಲ್ಲ ನಾನು ಅದು ಎರೆಹುಳು ತೊಟ್ಟಿ ಸಹಿತ ಅದನ್ನ ಹಾಕ್ತೀವಿ ಸರ್ ಅದು. ಇದು ಎಷ್ಟು ದಿನದ ಇದೆ? ಇವಾಗ ತಿರ್ಸ್ತಾ ಇರೋದು ಇದು ಗೋಕೃಪಾಮೃತ sir. ಗೋಕೃಪಾಮೃತ ಹೌದು. ಈ ಗೋಕೃಪಾಮೃತ ಇದರಲ್ಲಿ ಜವಾರಿ ನಾಟಿ ಆಕಳದ್ದು ಮಜ್ಜಿಗೆ, ಓಕೆ 2 kg ಬೆಲ್ಲ, ಒಂದು 2 ಲೀಟರ್ ಕಲ್ಚರ್ ಹಾಕ್ತಿವಿ. ಅದನ್ನ ಹಾಕಿ 1 ವಾರ ತಿರ್ಸಿದ್ರೆ ಇದು ರೆಡಿ ಆಗುತ್ತೆ. ಇದನ್ನ 1 ವಾರ ಸ್ಪ್ರೇ ಮಾಡ್ತೀವಿ. 1 ವಾರ ಹೊರಗಡೆ ಏನು ಸಿಂಟೆಕ್ಸ್ ಇದೆಲ್ಲ ಅದನ್ನ ನೀರಿನ ಮುಖಾಂತರ ಹಾಯಿಸ್ತೀವಿ ಸರ್. ಇದ್ರ ಜೊತೆಗೆ ಸರ್ ಇದು 1, 2 ಹೊರಗಡೆ 3 ಇದು 4ನೇದು ಗೊಬ್ಬರ. ಅದೇನು ಸರ್ ಇದು ಬಿಲ್ವ ಪತ್ರೆ ಕಾಯಿ ಅಥವಾ ಆ ಬಿಲ್ವ ಪತ್ರೆ ಕಾಯಿದು ಅದು ಕಾಯಿದು ಒಳಗಡೆ ತಿರುಳು ಇರ್ತತಲ್ಲ, ಒಳಗಡೆ ತಿರುಳನ್ನ ತೆಗೆದು ಅದ್ರಾಗ ಬೆಲ್ಲ ಹಾಕಿ ಸ್ವಲ್ಪ ಅದು ಮುಳುಗುವಷ್ಟು ನೀರ್ ಹಾಕಿ 1-2 ತಿಂಗಳು ಫ್ರಾಗ್ಮೆಂಟೇಶನ್ 2 ತಿಂಗಳು ಬೇಕು ಸರ್. ಮುಂಚೆಗೆ 2 ತಿಂಗಳು ಯಾವ ಸಮಯದಲ್ಲಿ ಸಿಂಪಡಣೆ ಮಾಡಿ ಸರ್? ಇದು ಪ್ರತಿ ವಾರ ಸ್ಪ್ರೇ ಮಾಡ್ತೀವಿ. ಸ್ಮೆಲ್ ಬಂದಿರ್ಬೋದು, ತುಂಬಾ ಸ್ಮೆಲ್ ಇದೆ, ಒಳ್ಳೆ ಸ್ಮೆಲ್ ಇದೆ. ಇದು ಬಿಲ್ಪತ್ರೆ ಕಷಾಯ ಸರ್. ವಿಶೇಷವಾಗಿ ಇದು ಬಿಲ್ಪತ್ರೆ ಕಷಾಯ ಇದು ಔಷಧನೂ ಹೌದು, ಮನುಷ್ಯರಿಗೆ ಔಷಧ. ಇದರಲ್ಲಿ ಬಿಲ್ವ ಪತ್ರೆ ಕಾಯ್ದು ಒಳಗಡೆ ತಿರುಳು ತಗೊಂಡು ಬೆಲ್ಲ ಹಾಕಿ ಇದು ಮಾಡಿದ್ರಿಗಿನ ಈ ಲಿವರ್ ಪ್ರಾಬ್ಲಮ್ ಇರ್ತಲ್ಲ, ಲಿವರ್ ಪ್ರಾಬ್ಲಮ್, ಆ ಲಿವರ್ ಪ್ರಾಬ್ಲಮ್ 21 ದಿವಸ ಇದ್ರ ಜ್ಯೂಸ್ ಕುಡಿದ್ರೆ ಲಿವರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಇರ್ತದೆ, ಪೊಟ್ಯಾಷಿಯಂ ಇರ್ತದೆ ಸರ್. ಇದು ನೆಕ್ಸ್ಟ್ ಸರ್ ಬ್ರಹ್ಮಾಸ್ತ್ರ ಅಂತ ಇದು ಸರ್. ಇದು ಬ್ರಹ್ಮಾಸ್ತ್ರ ಅಂದ್ರೆ 12 ನಮೂನಿ ಸೊಪ್ಪು ಹಾಕಿರ್ತೇವೆ. ಅಂದ್ರೆ ಬೇವು, ವಂಗಿ, ಸೀತಾಫಲ, ಔಡ್ಲ, ದತ್ತೂರಿ, ಲಕ್ಕೆ, ಎಕ್ಕೆ, ಬಿಲ್ವ, ಇಂಥವು ಔಡ್ಲ 12 ನಮೂನಿ ಸೊಪ್ಪು ಹಾಕಿ ಅದ್ರಾಗ ಗೋಮೂತ್ರ ಹಾಕಿ 1 ತಿಂಗಳು ನೆನ್ಸಿಡ್ತೀವಿ. ಇದನ್ನ 1 ತಿಂಗಳ ನಂತರ ಇದು ರೆಡಿ ಆಗುತ್ತೆ. ಇದು ಬಂದು ಬೆಳಿಲಿಕ್ಕೆ ಮತ್ತು ಬೇರೆ ಯಾಕಂದ್ರೆ ಎಲ್ಲ ವಿಷಾದ ಅಂಶ ಇರ್ತಕ್ಕಂಥ ಎಲೆಗಳು, ಕೀಟ ಬಾಧೆಗಳು ಯಾವ ಬರೋದಿಲ್ಲ. ಕೀಟ ಬಾಧೆಗಳನ್ನ ತಡೆ ಹಿಡಿಯುತ್ತೆ. ಇದು ಹೆಸರು ಏನಂದ್ರೆ ಇನ್ನೊಮ್ಮೆ ಹೇಳ್ಕೊಡಿ ಸರ್. ಬಿಲ್ವ ಇದು ಬಂದು ಬ್ರಹ್ಮಾಸ್ತ್ರ ಅಂದ್ರೆ 12 ನಮೂನಿ ಸೊಪ್ಪು ಎಲ್ಲದಕ್ಕ ಬರ್ತಿದ್ದು, ಅದಕ್ಕಾಗಿ ಬ್ರಹ್ಮಾಸ್ತ್ರ ಅಂತ ಇಟ್ಟಿವಿ. ಹಂಗಾಗಿ ಇದನ್ನ ರೈತರು ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ? ಏನು ಕಷ್ಟ ಇಲ್ಲ, ಯಾವ್ದು ದುಡ್ಡಿಲ್ಲ. ಒಂದು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮಾತ್ರ ತರೋದಷ್ಟೇ. ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನಾವ್ ಏನ್ ಚಟ್ನಿ ಮಾಡಿ ಹಾಕ್ಬೇಕು. ಉಳಿದದ್ದೆಲ್ಲ ಎಲೆಗಳನ್ನ ನೇರವಾಗಿ ನೀರ್ ಹಾಕಿ ನೇರ್ ಮಾಡಿ ಚಟ್ನಿ ಹಾಕ್ಬೇಕು ಸರ್. 2 kg ಬೆಳ್ಳುಳ್ಳಿ, 3 kg ಹಸಿಮೆಣಸಿನಕಾಯಿ ಜಾಸ್ತಿ ಖಾರ ಇರವು, ಅವನ್ನ ನಾವು ಚಟ್ನಿ ಮಾಡಿ ಅದನ್ನ ಮಾತ್ರ ಚಟ್ನಿ ಮಾಡಿ ಹಾಕ್ಬೇಕು. ಉಳಿದವಲ್ಲ ಎಲೆಗಳು ನೇರವಾಗಿ ಹಾಕದೆ. ಎಕರೆಗೆ ಆಗುತ್ತೆ ಇದು ಒಂದು 20 ಎಕರೆಗೆ ಆಗುತ್ತೆ. ಎಷ್ಟು ಲೀಟರ್? ಇದು 200 ಲೀಟರ್ ನೀರು. 200 ಲೀಟರ್ಗೆ 2 kg. ಹೌದೌದು. ಎಲ್ಲ ಬೇವಿನ ಸೊಪ್ಪು ಮಾತ್ರ 5 kg ಸರ್. ಬೇವು, ವಂಗೆ ಎಲ್ಲ ಎಲೆ, ಬೇವು, ವಂಗೆ, ಸೀತಾಫಲ, ಔಡ್ಲ, ಲಕ್ಕೆ, ಎಕ್ಕೆ, ಬಿಲ್ವ, ಪೇರ್ಲೆ ಎಲೆ, ಮತ್ತೆ ಸೀತಾಫಲ, ಔಡ್ಲೆಕಾಯಿ ಎಲೆ, ಇಂಥವು 12 ನಮೂನಿ ಸೊಪ್ಪು ಹಾಕಿಬಿಟ್ಟು ಅದ್ರ ಜೊತೆ ಮೆಣಸಿನಕಾಯಿ ಖಾರ ಹಾಕಿ 1 ತಿಂಗಳು ನೆನ್ಸಿಟ್ಬಿಟ್ಟು ಅದನ್ನೇ ಸಿಂಪಡಣೆ ಮಾಡೋದು. ಹೌದು ಸರ್. ಸರ್ ಇನ್ನೊಂದು ಅದು ಫಿಶ್ ಅಮಿನೋ ಆಸಿಡ್ ಅಂತ. ಅದು ಫಿಶ್ ಅಮಿನೋ ಆಸಿಡ್ ಅಂತ. ಫಿಶ್ ಅಮಿನೋ ಆಸಿಡ್ ಅಂತ ತುಂಬಾ ಸ್ಮೆಲ್. ಅದು ಫಿಶ್ ಇದೆಲ್ಲ, ಅದು ಫಿಶ್ ತಗೊಂಬಂದು ಅದನ್ನ ಕಟ್ ಮಾಡಿ ಅದ್ರ ಎಷ್ಟು ಅಂದಾಜ್ ಮೇಲೆ ಅದು ಎಷ್ಟು ತೂಕ ಇರ್ತದೋ ಅಷ್ಟು ಬೆಲ್ಲ, ಸಾವಯವ ಬೆಲ್ಲ ಹಾಕಿ ಮುಚ್ಚಿಟ್ಬಿಡ್ತು ಸರ್. ಅದು 2 ತಿಂಗಳು ಅದು ಕೊಳಿಬೇಕದು. ಕೊಳತ್ರೆ ಅದೆಲ್ಲ ರಸ ಬಿಡುತ್ತದು. ಅದು ರಸನ ಸ್ಪ್ರೇ ಮಾಡಿ ಇದು ಏನು ಇವಾಗ ರೈತರು ಯೂರಿಯಾ ಇಲ್ಲ ಅಂತ ಏನೋ ಇದು ಮಾಡ್ತಾರಲ್ಲ, ಅಷ್ಟು ಸೊಂಪಾಗಿ ಬೆಳೆಯುತ್ತೆ. ಅಂದ್ರೆ ಯಾವುದೇ ಆಲ್ಟರ್ನೇಟಿವ್ ಯೂರಿಯಾ ಒಂದು ಡಯಂತ ಒಂದಿದು ಸರ್. ಇನ್ನೊಂದು ನೈಸರ್ಗಿಕ ಸಾರಜನಕ ಅಂತ ಮಾಡಿ ಯೂರಿಯಾ, ಅದ್ರ ಉಸುಗು ಗೋಮೂತ್ರ ಹಾಕಿಟ್ಟಿರ್ತೀವಿ ಸರ್. ಇದು ಒಟ್ಟು ಇಷ್ಟು ಬೆಳೆನ ನಾವು ಉಪಯೋಗ ಮಾಡ್ತೀವಿ ಸರ್. ಇದು ಸರ್ ನಿಜವಾಗ್ಲೂ ಕೂಡ ಈ ತರದ್ದು ನಾನು ಎಲ್ಲೂ ಕೂಡ ನೋಡಿಲ್ಲ. ಯಾಕಂದ್ರೆ ಒಬ್ಬ ವ್ಯಾಪಾರಸ್ಥ ಇಂಥವೆಲ್ಲ ಯಾವ್ದು ರಿಸ್ಕ್ ತಗೊಳ್ಳೋದಿಲ್ಲ. ತಗೊಳ್ಳಿಲ್ಲ ಹೋಗಪ್ಪ ಅಂತಾರೆ. ಆದ್ರೆ ನೀವೊಬ್ಬ ಯುವಕರಾಗಿ ಒಂದು IT ಕಂಪ್ನಿ ಕೆಲಸ ಮಾಡಿಕೊಂಡು ಒಂದು ನಿಮ್ಮ ಭಾಗದಲ್ಲಿ ಬರೆಯುವಂಥ ಪಕ್ಕ ಆರ್ಗ್ಯಾನಿಕ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಕೂಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಬಂದ್ರಿ. ಎಂತ ಒಂದು ಸಾಧನೆ ಮಾಡ್ತಿದಾರ ಯಪ್ಪ ಅಂತಂದ್ರೆ ನಿಜವಾಗ್ಲು ಸಲ್ಯೂಟ್ ಸರ್. ನಿಜವಾಗ್ಲು ದೇವ್ರು ಯಾವ್ದಾದ್ರು ರೂಪದಲ್ಲಿ ಒಂದ್ ಕಡೆ ಇರ್ತಾನೆ ಅನ್ನೋದ್ರೆ ನಿಜವಾಗ್ಲು ಜನ ಎಲ್ಲ ದೇವ್ರ ಅಂತ ಆರ್ಗ್ಯಾನಿಕ್ ಬೆಳೆಯುವಂತ ರೈತರು ತುಂಬಾ ಕಡಿಮೆ ಇದ್ದಾರೆ. ಬಟ್ ಇನ್ನು ಅವರು ಕೂಡ ಅಭಿವೃದ್ಧಿ ಹೊಂದಬೇಕು. ನಾವು ಕೂಡ ಅಲ್ಲಿ ಅವರು ಇರುಪಾಯಿ ಅವರು ತುಂಬಾ ಆರ್ಗ್ಯಾನಿಕ್ ಬೆಳೆಯೋದಕ್ಕಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇನ್ನು ಹೆಚ್ಚು ರೈತರು ಹಿಂಗ್ ಬೆಳಿಬೇಕು,
ಒಂದು ಒಳ್ಳೆ ಸೊಸೈಟಿ ಅಂದ್ರೆ ಒಂದೇ ಸೊಸೈಟಿಗೆ ಒಂದು ಒಳ್ಳೆ ಫುಡ್ ಅನ್ನ ನಾವು ಪ್ರೊವೈಡ್ ಮಾಡ್ಬೇಕು ಅನ್ನೋದು ಅವ್ರು ಒಂದು ನೋಡಿ ಉದ್ದೇಶ. ಸರ್ ಎಂತ ಜ್ಞಾನ ಇದೆ, ಹೌದು. ಎಷ್ಟೊಂದು ಜ್ಞಾನ ಇದೆ ಸರ್. ಈಗ ನೀವು ಪ್ರತಿಯೊಂದು ಐಟಮ್ಗಳು ಅಲ್ಲಿಂದ ತರಿಸ್ಕೊತೀರಲ್ವಾ ಸರ್? ಹೌದು ಸರ್. ಈಗ ಇಲ್ಲಿ ನಿಮ್ಮ ಹತ್ರ ಇಷ್ಟೆಲ್ಲ ಐಟಮ್ ಸಿಗ್ತಾ ಇದೆ ಸರ್. ಹೌದು. ಇದು ಶಾಪ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ಶಾಪ್ ನಮ್ದು ಮುಂಜಾನೆ ಶಾರ್ಪ್ 8 ಗಂಟೆಗೆ ಓಪನ್ ಆಗಿರುತ್ತೆ. 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಮ್ ಟೀಮ್ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಯಾವುದೇ ತರ ಕ್ಲೋಸಿಂಗ್ ಆಗಲಿ ಏನೂ ಇರಲ್ಲ. ಹಂಗೇನಾದ್ರು ಕ್ಲೋಸ್ ಇದ್ರೆ ತುಂಬಾ ರೇರು, ಯಾವಾಗಾದ್ರೂ ಬಂದು ಅವ್ರು ವಿಸಿಟ್ ಮಾಡ್ಬೋದು ಕಸ್ಟಮರ್ ಯಾರಾದ್ರೂ ಬೇಕಂದ್ರೂ ಕೂಡ. ಸೊ ಇದು 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಖಂಡಿತವಾಗಿ ಓಪನ್ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಇಷ್ಟೆಲ್ಲ ಐಟಮ್ಗಳು ಡೈಲಿ ಸಿಗುತ್ತೆ ನಿಮಗೆ. ಸ್ವಲ್ಪ ಅವಾಗ ಅಸ್ತವ್ಯಸ್ತ ಆಗಿರುತ್ತೆ, ಯಾಕಂದ್ರೆ ನಾವು ಇಲ್ಲಿಂದ ಸ್ಟಾಕು ಯಾವ್ದು ಇಡೋದಿಲ್ಲ ಮಟೀರಿಯಲ್ಸ್ ಕೂಡ. ಯಾಕಂದ್ರೆ ನಮ್ಮ ಭಾಗದಲ್ಲೇ ವೇರೋಸ್ ಇರೋದ್ರಿಂದ ಮತ್ತೆ ಅಲ್ಲಿ ನಮಗೆ ಕ್ಲೀನಿಂಗು ಎಲ್ಲ ಅಲ್ಲಿಂದಾನೇ ಬರುತ್ತೆ. ಸ್ಟಾಕ್ ಮಾಡ್ಕೊಳ್ಳಲ್ಲ ಸರ್, ಯಾವ್ದಾವ್ದು ಐಟಮ್ಸ್ ನಮ್ಗೆ ಸ್ಟಾಕ್ ಇರಂಗಿಲ್ಲ. ಯಾಕಂದ್ರೆ ಇಲ್ಲಿ ತಂಪು ಇರುತ್ತೆ, ಹುಳ ಆಗ್ಬಿಡುತ್ತೆ ಬೇಗನೆ. ಅಲ್ಲಿಂದಾನೇ ನಮಗೆ ಬೇಕಾಗಿರುವಂತ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರೋದ್ರಿಂದ ನಾವು ಯಾವಾಗ ಬೇಕು ಅವಾಗೆಲ್ಲ ಸರ್ ನಾವು ವಿಆರ್ ಅಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಟೈಮ್ಸ್. ಬಸ್ ಅಲ್ಲಿ ಅಥವಾ ವಿಆರ್ ಲಾಜಿಸ್ಟಿಕ್ ಯೂಸ್ ಮಾಡ್ತೀವಿ ಸರ್. ಒಂದೊಂದ್ ಟೈಮ್ ಅಲ್ಲಿ 2 ಕ್ವಿಂಟಲ್, ಒಮ್ಮೆ 5 ಕ್ವಿಂಟಲ್ ರಿಕ್ವೈರ್ಮೆಂಟ್ ಇದ್ದಾಗ. ಸೊ ನಮ್ದು ಯೂಶುವಲಿ ತುಂಬಾ ಮೂವ್ಮೆಂಟ್ ಇವಾಗ ಹೋಗ್ತಾ ಇದೆ. ಒಬ್ರಿಗಂದ್ರೆ ಮೌತ್ ಟು ಮೌತ್ ಇವಾಗ ರೀಚ್ ಆಗಿರೋದ್ರಿಂದ ತುಂಬಾ ಬೇಡಿಕೆ ಬಂದಿದೆ. ನಮ್ ಜವೆ ಗೋಧಿ ಆಗ್ಲಿ, ಅದು ಜವೆ ಗೋಧಿ ಹಿಟ್ಟಾಗ್ಲಿ, ಜೋಳದ ಹಿಟ್ಟಾಗ್ಲಿ, ಅವೆಲ್ಲ ಸರದ್ದು ಸಿಗುತ್ತೆ ನಮ್ ಕೂಡ. ಅಂದ್ರೆ ಒಂದೇ ತರ ಅಲ್ಲ, ನವಣೆ ಗೀ ಕೂಡ ತುಂಬಾ ನಮ್ ಫೇಮಸ್. ಇದು ಕೂಡ ನಾಟಿ ಹಸುದ್ ಅಂತ ಹೇಳ್ತೀವಿ, 80 ಮಿಲ್ಕ್ ಕಂಟೆಂಟ್ ಗೀ ಇರೋದಂತ ತುಂಬಾ ಚೆನ್ನಾಗಿದೆ. 1 ವರ್ಷದಿಂದ ಯಾವುದೇ ಒಂದು ಕಸ್ಟಮರ್ ಕೂಡ ನಮಗೆ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಅಂದ್ರೆ ಯಾವ್ದು ಕೂಡ ರಾಂಗ್ ಇಲ್ಲ ಅಂತ ಹೇಳಿದೆ, ತಪ್ಪಿದೆ ಇದರಲ್ಲಿ ಮಿಕ್ಸಿಂಗ್ ಇದೆ ಅಂತ ಯಾವ್ದು ಕೂಡ ಹೇಳಿಲ್ಲ. 100% ಜೆನ್ಯೂನ್ ಆಗಿ ಅಂತ ಮಾಡ್ತಾ ಇರೋದು. ನಾವು ಹೋಗಿ ಖುದ್ದು ಅಲ್ಲಿ ಪ್ರಾಡಕ್ಟ್ ನ ನೋಡಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾನು ನನ್ನ ಕಸ್ಟಮರ್ ಕೊಡ್ತೀನಿ. ಯಾಕಂದ್ರೆ ನಾನು ನನ್ನ ಕಸ್ಟಮರ್ಗೆ ಮಾತು ಕೊಡ್ತಾ ಇದ್ದೀನಿ, ಅದು ಜೆನ್ಯೂನ್ ಆಗಿರ್ಬೇಕು ಅಂತ. ಅದನ್ನ ಮಾತು ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಅಂದ್ರೆ 1 ವರ್ಷದಿಂದ ನೀವು ಎಲ್ಲ 1 ವರ್ಷದಿಂದ ಅಲ್ಲಿಂದ ಐಟಮ್ ತರಿಸ್ತಾ ಇರೋದು? ಹೌದು ಸರ್, ಎಲ್ಲ ಅಲ್ಲಿಂದಾನೆ ಬರ್ತಾ ಇರೋದು. ಅಲ್ಲ ಸರ್, ಇಲ್ಲೇ ಬೆಂಗಳೂರಲ್ಲಿ ಯಾವ ತರದೆಲ್ಲ ಐಟಮ್ ಸಿಗುತ್ತೆ? ನೀವ್ ಯಾಕೆ ಸರ್ ಏನಂದ್ರೆ ನಾನು ಹುಟ್ಟಿ ಬೆಳೆದಿರೋದು ನಮ್ಮ ನಾರ್ತ್ ಕರ್ನಾಟಕ. ನಾನು ಅಲ್ಲಿ ರೈತರನ್ನ ನಾನು ಅಭಿವೃದ್ಧಿ ಪಡಿಸಬೇಕು, ಅಲ್ಲಿ ಪ್ರಾಡಕ್ಟ್ಗಳನ್ನ ನಾನ್ ತಂದ್ ಮಾಡ್ಬೇಕು, ನಂದು ಯೂನಿಕ್ ಆಗಿರ್ಬೇಕು, ಅದು ಒಂದು ಸ್ಪೆಷಾಲಿಟಿ ನಂದು. ಸೊ ನಾನು ಹಿಂಗೆ ಸುಮ್ನೆ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ಳಲ್ಲ. ಈ ತರದ ಒಂದು ನಿಜವಾದ ಒಂದು ರಿಯಾಲಿಟಿ, ನಿಜವಾದ ಒಂದು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದಿಲ್ಲ, ಇನ್ನು ಪ್ರಚಾರನೇ ಆಗಿಲ್ವಲ್ಲ, ಯಾಕೆ ಸರ್ ಅದು? ಸರ್ ಪ್ರಚಾರ ಏನಂತಂದ್ರೆ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ನನಗೆ ಇನ್ನೂ ಕಂಪ್ಲೀಟ್ ಆಗಿ ಒಂದು ಫ್ಲೆಕ್ಸಿಬಿಲಿಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಮೌಂಟ್ ಬೇಕಾಗುತ್ತೆ ಸ್ವಲ್ಪ. ನಾನು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನಾನು ಯಾವತ್ತೂ ನಾನು ಅಂದ್ರೆ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅಂಗಡಿಯಲ್ಲಿ ಬೇರೆ ಹುಡುಗರೆಲ್ಲ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಸೊ ನಾ ಮ್ಯಾನೇಜ್ ಮಾಡೋದು ಅಷ್ಟು ಮಾಡ್ತಾ ಇದೀನಿ ಸರ್ ಇವಾಗ. ಇದು ನೀವು ಬಳಸ್ತೀರಾ ಸರ್? ಹೌದು ಸರ್, ನಾನು ಕೂಡ ಒಬ್ಬ ರೈತನೇ. ನಂದು ಒಂದು 10 ಎಕರೆ ಜಮೀನ್ ಇದೆ. ನಾವು ಕೂಡ ಗೋಧಿ, ಜೋಳ ಎಲ್ಲ ಬೆಳೀತಾ ಇದೀವಿ. ನೀವು ಬೆಳಿತೀರಾ? ಹೌದು ಸರ್, ನಾವೇ ಖುದ್ದ ಬೆಳೆದು. ಯಾಕಂದ್ರೆ ನಾನು ಅದೇ ಮೋಟಿವೇಶನ್ ನಾನು ಕೂಡ. ನಾನು ಯಾಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಹಳ್ಳಿಯಲ್ಲಿ ಕೃಷಿಕನಾಗಿ. ನಮ್ಮ ಅಪ್ಪ ತಂದೆ ತಾಯಿ ಎಲ್ಲರೂ ಕೃಷಿಕರು. ಸೊ ನಾನು ಕೃಷಿಯನ್ನು ಮಾಡಿ ಟಿಲ್ ಕೊರೋನಾವರೆಗೂ ನಾನು ಕೃಷಿಯನ್ನು ಮಾಡಿದ್ದೀನಿ. ಸತತವಾಗಿ ಪ್ರಯತ್ನ ಮಾಡಿ ಎಲ್ಲ ಅದನ್ನ ಆರ್ಗ್ಯಾನಿಕ್ ಬೆಳಿಬೇಕು ಅಂತ ಅವಾಗಲೇ ನಾನು ತುಂಬಾ ಪ್ರಯತ್ನ ಪಟ್ಟು. ಸೊ ಅದಾದ್ಮೇಲೆ ತಿರ್ಗಾ ನನಗೆ ಇಲ್ಲಿ ಅದನ್ನೇ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಈ ಜನಗಳಿಗೂ ಕೂಡ ಆರ್ಗ್ಯಾನಿಕ್ ಫುಡ್ ಅನ್ನ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇರೋದು ಸರ್. ಸರ್ ಈಗ ನಿಮ್ಗೆ ನೀವು ತಿಳ್ಕೊಂಡಿರುವಂಗೆ ಹೇಳಿ ಸರ್. ಇವತ್ತೇನಂತಂದ್ರೆ ಆರೋಗ್ಯ ಅಂತಂದ್ರೆ ಎಷ್ಟೋ ಜನ ಈಗ ಆನ್ಲೈನ್ಲೇ, ಯೂಟ್ಯೂಬಲ್ಲೇ, ಗೂಗಲಲ್ಲೇ ಸರ್ಚ್ ಮಾಡ್ಕೋತಾರೆ. ಪ್ರತಿಯೊಂದು ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ ಟ್ಯಾಬ್ಲೆಟ್ ಡೀಟೇಲ್ಸ್ ಗೂಗಲಲ್ಲೇ ಸಿಕ್ಬಿಡುತ್ತೆ. ನಿಮಗೆ ಗೊತ್ತಿರುವಂಗೆ ಬೇರೆ ಈ ಫುಡ್ಗೂ ಬೇರೆ ಫುಡ್ಗೂ ಡಿಫ್ರೆನ್ಸ್ ಏನಿರುತ್ತೆ ಸರ್? ಯಾಕೆ ಜನ ಇದನ್ನೇ ಪಡ್ತಾ ಇದ್ದಾರೆ? ಇದು ಏನಂತಂದ್ರೆ ನಾ ಹೇಳ್ದಂಗೆ ನ್ಯಾಚುರಲ್ ಆಗಿ ಬೆಳೆಯುವಂತದ್ದು. ಅಂದ್ರೆ ಯಾವುದೇ ಒಂದು 0 ಡ್ರಾಪ್ ಆಫ್ ಕೆಮಿಕಲ್ಸ್ ಯೂಸ್ ಮಾಡಿರೋದಂತ ರೈಸ್ ಇದು. ನಾ ಅದಕ್ಕೆ ಗ್ಯಾರಂಟಿ ಹೇಳ್ತಾ ಇರೋದು, ಡಯಾಬಿಟಿಕ್ ಪೀಪಲ್ ಕೂಡ ಈ ನಮ್ಮ ರೈಸ್ ಅನ್ನ ತಿಂದ್ರೆ ಯಾವುದೇ ಶುಗರ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗಿಲ್ಲ. ಇಟ್ ಇಸ್ ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಸರ್. 3 ಮಂತ್ಸ್ ಕೂಡ ಅವ್ರು ಇವಾಗ ತಿಂದು ಮುಂಚೆ ಚೆಕ್ ಮಾಡ್ಕೋಬಹುದು. ಊಟ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಊಟ ಆದ್ಮೇಲೆ ನೀವು ಅದನ್ನ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿರಲ್ಲ. ಯಾಕಂದ್ರೆ ಇದರಲ್ಲಿ ನ್ಯಾಚುರಲ್ ಸತ್ವಗಳು ಇನ್ಕ್ಲೂಡ್ ಆಗಿರೋದ್ರಿಂದ ಇದು ಯಾವುದೇ ಕೆಮಿಕಲ್ ಬೇಸ್ ಇರೋದಿಲ್ಲ. ಸೊ ಹಂಗಾಗಿ ನಮಗೆ ಬಾಡಿಗೆ ಒಂದು ಒಳ್ಳೆ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಇದು ನ್ಯಾಚುರಲಿ ಆಗಿರೋದ್ರಿಂದ ನಮಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ಸರ್. ನಿಜವಾಗ್ಲೂ ಕೂಡ ತುಂಬಾ ಎಲ್ಲರೂ ಕೂಡ ಆರ್ಗ್ಯಾನಿಕ್, ನ್ಯಾಚುರಲ್ ಅಂತ ಎಷ್ಟೋ ಹೇಳ್ತಾರೆ. ಆದರೆ ಈಗ ನೀವು ತರುವಂಥ ಐಟಮ್ ಫುಡ್ಗಳಿದೆಯಲ್ಲ, ಅವ್ರು ಎಷ್ಟೊಂದು ನ್ಯಾಚುರಲ್ ಆಗಿ ಬೆಳೀತಾ ಇದ್ದಾರೆ ಸರ್. ನಿಜವಾಗ್ಲೂ ಕೂಡ ಒಂದು ಕೆಮಿಕಲ್ ಬಳಸ್ತಾರೆ, ಅದು ಅವ್ರು ಬಳಸ್ತಾ ಇರೋ ಐಟಮ್ ಪದಾರ್ಥಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಈ ತರದ ಒಂದು ಬದುಕು ಮಾಡಬಹುದಾ ಅಂತ ಅನ್ಸುತ್ತೆ ನಿಜವಾಗ್ಲೂ ಸರ್. ಅದೇ ಆತರ ಈಗ ಬೆರಳೆಣಿಕೆಗೆ ಮಾತ್ರ ಅಂತ ರೈತರು ಸಿಗ್ತಾ ಇರೋದು ಸರ್. ಬೆರಳೆಣಿಕೆ ಅಲ್ಲ ಸರ್, ಲಕ್ಷಕ್ಕೊಬ್ರು, ಕೋಟಿಗೊಬ್ಬ ಸಿಕ್ಕೋದು ಕಷ್ಟ ಸರ್. ಇವಾಗ ಅದಕ್ಕೆ ಎಲ್ಲರೂ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ಪ್ರಮಾಣದಲ್ಲಿ ಸತ್ಯ ಇದೆ ಅನ್ನೋದನ್ನ ನಾವು ಕಸ್ಟಮರ್ಗಳು ಮತ್ತೆ ಅವರೆಲ್ಲ ಪರೀಕ್ಷಿಸಬೇಕು, ಪರಿಶೀಲನೆ ಮಾಡಿ ತಗೋಬೇಕು ಅಂತ ಆರ್ಗ್ಯಾನಿಕ್ ಅಲ್ಲಿ ನಾನು ಒಂದು ವಿನಂತಿ ಕಸ್ಟಮರ್ ಕಡೆಯಿಂದ. ಸೊ ಯಾಕಂದ್ರೆ ಈಗ
ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ನಮಗೆ ಅಷ್ಟೊಂದು ಕಂಪ್ಲೀಟ್ ಪ್ರಮಾಣದಲ್ಲಿ ಇನ್ನೂ ಸಪ್ಲೈ ಮಾಡಕ್ಕೆ ಆರ್ಗ್ಯಾನಿಕ್ ಅಲ್ಲಿ ಆಗ್ತಾ ಇಲ್ಲ. ಸೊ ಇನ್ನು ನಾವು ಹೆಚ್ಚು ಪ್ರಮೋಷನ್ ಮಾಡ್ತಾ ಇದೀವಿ ಕೂಡ. Okay. ಹಾಗೇನೆ ಇವಾಗೆಲ್ಲ ಆರ್ಗ್ಯಾನಿಕ್ ಅಂತ ಹೇಳಿ ಎಲ್ಲಾ ಕಡೆನೂ ಹೇಳಿ ಮಾಡ್ತಾ ಇದಾರೆ. ಎಲ್ಲರೂ ಹಂಗೆ ಇಲ್ಲ, ಬಟ್ ಜೆನ್ಯೂನ್ ಆಗಿ ಕಸ್ಟಮರ್ ಅದನ್ನ ಪರಿಶೀಲಿಸಿ ತಗೋಬೇಕಂತ ಅವ್ರಿಗೊಂದು. ಈಗ ಆಮೇಲೆ ನಾವು ನೋಡಿದ್ವಿ, ಈಗ ಬೇರೆ ಕಡೆಗೂ ಇಲ್ಗೂ ಏನು ನೀವು ನಿಜವಾದ ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ರು ಕೂಡ ರೇಟು ಕೂಡ ನಾರ್ಮಲ್ ಆಗಿ ಇಟ್ಟಿದಿರಲ್ಲ, ಏನ್ ಉದ್ದೇಶ ನಿಮ್ದು? ಸರ್, ಇದು ಉದ್ದೇಶ ಏನಂತಂದ್ರೆ ನಾನು ಹೇಳ್ತೀನಿ, ಇವಾಗ ನಾ ತುಂಬಾ ಲಾಭದಾಯಕವಾಗಿ ನಾ ಬಿಸ್ನೆಸ್ ಮಾಡ್ತಾ ಇಲ್ಲ ಒಂದೇದು. ಸೊ ಏನಂದ್ರೆ ನನ್ಗೂ ಅಂಗಡಿ ರನ್ ಮಾಡೋದಕ್ಕಾಗಿ ಮತ್ತೆ ನಮ್ಮ ಪೇಮೆಂಟ್ ಸ್ಯಾಲರಿ ಅಷ್ಟೊಂದು ಲಾಭ ಇಟ್ಕೊಂಡ್ಬಿಟ್ಟು ಮಾತ್ರ ನಾ ಸೇಲ್ ಮಾಡ್ತಾ ಇರೋದು. ಯಾಕಂದ್ರೆ ಇದನ್ನ ಉಳಿಸ್ಬೇಕು ಒಂದು, ಮತ್ತೆ ಹೆಚ್ಚಿಗೆ ನಾನು ಯಾವಾಗ ಪ್ರೊಡಕ್ಷನ್ ಸೇಲ್ ಜಾಸ್ತಿ ಆಗುತ್ತೆ ಅವಾಗ ನನಗೆ ಏನೋ ಮಾರ್ಜಿನ್ ಬರೋದೊಂದು ಆಸೆ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಇದು ಯಾಕಂದ್ರೆ ಲಾಭದಾಯಕ ಇಲ್ಲ ಅಂತಂದ್ರೆ ನಾನು ಹೆಚ್ಚಿಗೆ ಪ್ರೈಸ್ ಯಾಕೆ ಇಟ್ಟಿಲ್ಲ ಅಂತಂದ್ರೆ ಸ್ವಲ್ಪ ಪರಿಚಯ ಆಗ್ಲಿ ಜನಗಳಿಗೆ, ಇದ್ರ ಬಗ್ಗೆ ಅವೇರ್ನೆಸ್ ಬರ್ಲಿ. ಸೊ ಇದು ಸ್ವಲ್ಪ ಯಾಕಂದ್ರೆ ಬಹಳ ಜನರಿಗೂ ಹರಿಯ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ನಾನು ಸೇಲ್ ಮಾಡ್ತಾ ಇರೋದು ಸರ್. ಅಲ್ಲ ಸರ್, ಈಗಿನ ಕಾಲದಲ್ಲಿ ರೇಟ್ ಜಾಸ್ತಿ ಇದ್ರೆ ಒರಿಜಿನಲ್ ಅನ್ನೋದು ನಂಬೋ ಕಾಲ. ನೀವು ಆ ನಾರ್ಮಲ್ ರೇಟ್ ಇಟ್ಟಿದಿಲ್ಲ ಅದಕ್ಕೆ ಹೇಳಿದೆ, ಆದ್ರೂ ಅದಕ್ಕೆ ನಾವೇನಂದ್ರೆ ಅಡಿಗೆ ಮಾಡಿ ಊಟ ಮಾಡಿ ಅದನ್ನ ಪ್ರೂವ್ ಮಾಡ್ತೀವಿ ಸರ್ ನಾವು. ಅವ್ರಿಗೆ ಅನ್ಸುತ್ತೆ ಅದು. ಫೀಡ್ಬ್ಯಾಕ್ ಹೇಳಿದ್ರು ಸರ್, ಒಬ್ರು ಮಹಿಳೆ ಹೇಳಿದ್ರು, ನಮ್ಗೆ ಅಡಿಗೆ ಮಾಡ್ತಿದ್ದಾಗ್ಲೇ ಅದ್ರ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಂತ ಹೇಳಿದ್ರು. ಹೌದು ಸರ್, ಆತರ ನಿಜವಾಗ್ಲೂ ನಾವು ತುಂಬಾ ಹಾನೆಸ್ಟಿಯಿಂದ ನಾವು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೀವಿ. ನಾವು ನಾರ್ತ್ ಕರ್ನಾಟಕ ಅವರು ಯಾವಾಗ್ಲೂ ನಂಬಿಕೆಗೆ ನಾವು ಹೆಚ್ಚು ಜಾಸ್ತಿ ಬೆಲೆ ಕೊಡ್ತೀವಿ. ಯಾವುದೇ ಮೋಸ ಆಗ್ಲಿ ಅಥವಾ ವಂಚನೆ ಆಗ್ಲಿ, ಯಾವ್ದು ಮಿಕ್ಸಿಂಗ್ ಆಗ್ಲಿ, ಯಾವುದೇ ಪ್ರಾಡಕ್ಟ್ ಅಲ್ಲಿ ನಾವು ಮಾಡೋದಿಲ್ಲ. ಸೊ ಇದು ಆರ್ಗ್ಯಾನಿಕ್ ಅಂತ ನಾನು ಹೇಳ್ತೀನಿ ಸರ್. ಸರ್, ಈಗ ಐಟಮ್ ಈಗ ಇಲ್ಲೇ ಬಂದು ತಗೋಬೇಕು. ಆಕ್ಚುಲಿ ಇದೇನಾದ್ರು ಬೇರೆ ಬೇರೆ ಪಾರ್ಸಲ್ ಗಿರ್ಸಲ್ ಆ ತರ ಕಳಿಸ್ಕೊಡೋದೇನೋ ವ್ಯವಸ್ಥೆ? ನಮ್ದೇ ಪ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ. ವಿತಿನ್ 3 ಕಿಲೋಮೀಟರ್ಸ್ ಅಲ್ಲಿ ಏನಾದ್ರು ಇದ್ರೆ ಅವರು ಜಯನಗರದಲ್ಲಿ ನಾವು ಫ್ರೀ ಆಗಿ ಡೆಲಿವರಿ ಈಗ ಕೊಡ್ತೀವಿ. 3 ಕಿಲೋಮೀಟರ್ ಅಲ್ಲಿ ಕೊಡ್ತೀರಾ ಸರ್? ಅದು ಏನು ಮಾತಲ್ಲ. ಬೇರೆ ಕಡೆ ಎಲ್ಲ ಹೊರಗಡೆ ಬೇಕಂದ್ರೂ ನಾವು ಕಳಿಸ್ತೀವಿ, ಡೆಲಿವರಿ ಕಳಿಸ್ತೀವಿ. ಇಲ್ಲ ಅಂದ್ರೆ ನಮ್ ಕಸ್ಟಮರೇ ಪೋರ್ಟರ್ ಬುಕ್ ಮಾಡ್ತಾರೆ, ಅವ್ರಿಗೆ ನಾವು ಕಳಿಸ್ತಾ ಇದೀವಿ. ಇಲ್ಲ ಅನಿವಾರ್ಯ ಆಯ್ತಂತಂದ್ರೆ ನಮ್ಮ ಹುಡುಗರೇ ಹೋಗಿ ಬಂದು ಕೊಟ್ಟು ಬರ್ತಾರೆ ಸರ್. ಅಂದ್ರೆ ಈಗ ನಿಮ್ಮ ಈ ಪ್ರಾಡಕ್ಟ್ ನೋಡ್ತಾರೆ, ಯಾಕಂದ್ರೆ ಪಕ್ಕಾ ನ್ಯಾಚುರಲ್ ಆಗಿ ನಿಮ್ಮ ಇವರು ಯಾರು ನ್ಯಾಚುರಲ್ ಆಗಿ ಬೆಳೀತಿದಾರಲ್ಲ, ಹೌದು ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಎಷ್ಟೋ ಜನ ಟ್ರಸ್ಟ್ ಮಾಡಿ ಈ ತರದ್ ಬೇಕನೆ ಅಂತಂದ್ರೆ ಅಂತವ್ರಿಗೆ ನೀವು ಪಾರ್ಸಲ್ ಕಳಿಸ್ಕೊಡ್ತೀವಿ. ಹೌದು ಸರ್, ನಾವು ಇಲ್ಲಿಂದ ಪಾರ್ಸಲ್ ಎಲ್ಲ ಐಟಮ್ ಕಳಿಸ್ತೀವಿ. ನಮ್ ಕಡೆ ಎಲ್ಲಾ ಐಟಮ್ಸ್, ಗ್ರಾಸರಿ ಐಟಮ್ಸ್ ಎಲ್ಲ ಇದೆ. ಎಣ್ಣೆಯಿಂದ ಹಿಡ್ಕೊಂಡು ಬೆಲ್ಲ, ರೈಸ್ ಐಟಮ್ಸ್, ವೀಟು, ಮಿಲೆಟ್ಸ್. ಸೊ ಇದನ್ನೆಲ್ಲ ನಾವು ಪಾರ್ಸಲ್ ಕಳಿಸ್ತೀವಿ ಸರ್ ಬೇಕಂದ್ರೆ. ಓಕೆ ಸರ್, ನಿಜವಾಗ್ಲೂ ಕೂಡ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಈ ತರದ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ಬೋದು ಇದನ್ನ. ಯಾಕಂದ್ರೆ ಆರೋಗ್ಯ ಅನ್ನೋದು ತುಂಬಾ ಅತಿ ಮುಖ್ಯ ಎಲ್ರೂ ಕೂಡ. ಎಷ್ಟು ದುಡ್ಡು ಇಲ್ಲಿ ಅದ್ರ ಬಗ್ಗೆ ಗೊತ್ತಾಗಿರೋ ದುಡ್ಡು ಯಾರು ಮುಖ ನೋಡೋದಿಲ್ಲ, ಒಳ್ಳೆ ಪದಾರ್ಥ ಬೇಕು ಅನ್ಕೋತಾರೆ ಸರ್. ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ನಮ್ಮ ಅಪ್ಪ ಆಗಿರೋ ಶಕ್ತಿಗಳು ನಮಗಿಲ್ಲ, ನಮ್ದು ಶಕ್ತಿ ನಮ್ಮ ಮಕ್ಕಳಿಗೆ ಇರುತ್ತೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವಾಗಿನ ಜನರೇಷನ್ ಫುಡ್ ತಿಂತಾ ಇರೋ ಜನರೇಷನ್ ಮಿಕ್ಸ್ ಕಲಬರಿಕೆ ಅಂದ್ರೆ ಎಲ್ಲ ರಾಸಾಯನಿಕ ಮುಕ್ತ ಇರೋದಿಲ್ಲ. ಸೊ ಏನಾಗಿತ್ತು ಅಂತಂದ್ರೆ ನಮ್ಮ ಅಲ್ಲಿ ದೇಹಕ್ಕೆ ಬೇಕಾಗಿರುವಂತ ಒಳ್ಳೆ ಪ್ರೋಟೀನ್ಗಳಾಗ್ಲಿ, ನ್ಯೂಟ್ರಿಷನ್ ಆಗ್ಲಿ ಏನು ಸಿಗೋದೇ ಇರೋದ್ರಿಂದ ಸೊ ಒಂದು ಪ್ರಾಬ್ಲಮ್ ಆಗ್ತದೆ. ಆಯ್ತು ಸರ್, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಿ. ಇದೇ ರೀತಿ ನಿಮ್ ಶಾಪ್ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.